ಓ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಜಗದ್ಗುರು ಸಿದ್ಧಾರೂಢರ ಪಾದಕಮಲಗಳಿಗೂ, ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದಕಮಲಗಳಿಗೂ, ಅವರ ಪ್ರತಿರೂಪದಂಥ ನಿಜಗುಣಪ್ಪನವರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಎಲ್ಲ ಮಹಾತ್ಮರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ತಮ್ಮೆಲ್ಲರಿಗೆ ವಂದಿಸುತ್ತಾ, ಇವತ್ತಿನ ಪರಮಾನುಭವದೇ 5ನೇ ಸಂಧಿಯೊಳಗೆ ಇವತ್ತಿನ ಆಧಾರದ ಸೂತ್ರ 10ನೇದು ಮುಗಿತು. 11ನೇ ಸೂತ್ರವನ್ನು ನೋಡೋಣ. ಹಿಂದೆ ಕೂಡ ಬಹಳಷ್ಟು ವಿಚಾರಗಳನ್ನು ಹೇಳಿದರು. 10ನೇ ಸೂತ್ರದಲ್ಲಿ ಬಹಳಷ್ಟು ವಿಚಾರಗಳನ್ನು ಹೇಳಿದರು. ಏನು ಹೇಳಿದರು? ಹೊರಗಣ ವಿಷಯದೊಳಗಿದ ಮನವನ್ನು ನೆರೆ ತೆಗೆಯದವನಿಗಹುದೇ ಮುಕ್ತಿ ಅನ್ನುವಂಥ 10ನೆಯ ಒಂದು ಸೂತ್ರದಲ್ಲಿ ಹೇಳಿದರು. ಈಗ 11ನೆಯ ಸೂತ್ರದಲ್ಲಿ ಏನು ಹೇಳ್ತಾರ? ಇಲ್ಲಿ ಯಮ, ನೇಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರದ ಬಗ್ಗೆ ಹೇಳಿದರು ಅವರೆಲ್ಲ. ಇಲ್ಲಿ ಕೂಡ ಏನು ಹೇಳ್ತಾರ? ಈ ಸೂತ್ರದಲ್ಲಿ ಧಾರಣೆ ಬಗ್ಗೆ ಹೇಳ್ತಾರೆ. ಈ ಒಳಗಿನ ಒಂದು ಸಾಧನೆಯನ್ನು ಮಾಡಿಕೊಳ್ಳುವಂಥದ್ದು, ಈ ಧಾರಣೆ ಅನ್ನುವಂಥ ವಿಚಾರವನ್ನು, ಧಾರಣೆ ಅನ್ನುವಂಥ ಅಂಗವನ್ನು ಇಲ್ಲಿ ಹೇಳ್ತಾರೆ ಅವರು. 11ನೇ ಸೂತ್ರದಲ್ಲಿ ಏನು ಹೇಳ್ತಾರ ಅಂದ್ರೆ, ಮನವನ್ನು ನಿರ್ವಿಷಯದೋಳು ನಿಲ್ಲಿಸದೆ ಸುಮ್ಮನೆ ಮುಕ್ತಿ ತನಗೆಂತೂ ಗಟ್ಟಿಪುದು ನೋಡ್ರಿ. ಯಾಕಂದರೆ ಈ ಮನಸ್ಸು ಅನ್ನುವಂಥದ್ದನ್ನು ನಿರ್ವಿಷಯದಳು, ವಿಷಯಗಳಿಲ್ಲದೆ ಇರುವಂಥ ಸ್ಥಳದಲ್ಲಿ ಇರಿಸ್ಬೇಕಾಗ್ತದೆ. ಅದು ಇರಿಸದೆ ಏನೇ ಪ್ರಯತ್ನವನ್ನು ಮಾಡಿದರೂ ಕೂಡ ಮುಕ್ತಿ ಆಗಂಗಿಲ್ಲ. ಯಾಕಂದರೆ ಅಂಥ ಒಂದು ನಿರ್ವಿಷಯವಾದಂತಹ ಆ ಸ್ಥಳದಲ್ಲೇ ನಿಲ್ಲಿಸುವಂಥದ್ದು ಮನಸ್ಸನ್ನು. ಅದಕ್ಕೆ ಈ ರೀತಿಯಾಗಿ ಪ್ರಯತ್ನ ಮಾಡದೇ ಇದ್ರೆ ತನಗೆ ಮೋಕ್ಷ ಪ್ರಾಪ್ತ ಆಗ್ತದೇನೋ ಅಂದ್ರೆ ಆಗಂಗಿಲ್ಲ. ಈ ರೀತಿ ಪ್ರಯತ್ನ ಮಾಡದೆ ಅಂದ್ರೆ ನಿರ್ವಿಷಯದಲ್ಲಿ ಮನಸ್ಸನ್ನು ನಿಲ್ಲಿಸುವಂಥ ಪ್ರಯತ್ನ ಮಾಡದೇ ಇದ್ದರೆ ನಿನಗೆ ಮೋಕ್ಷ ಆಗಂಗಿಲ್ಲ ಅನ್ನುವಂಥ ವಿಷಯವನ್ನು ಹೇಳ್ತಾರೆ. ಹೆಂಗೆ ವಿಷಯಗಳಲ್ಲಿ ಸಂಚಾರ ಮಾಡ್ತಾ ಇರುವಂಥದ್ದು, ಸಂಚರಿಸುವಂಥದ್ದು ಈ ಮನಸ್ಸು ವಿಷಯಗಳಲ್ಲಿ. ಈ ಮನಸ್ಸು ಮತ್ತು ಎಲ್ಲೆಲ್ಲಿ ಇದು ಮಾಡಬೇಕು ಅಂತಂದರೆ ಹೇಳ್ತಾರೆ, ವಿಷಯಗಳಲ್ಲಿ ಸಂಚಾರ ಮಾಡ್ತಾ ಇರುವಂಥದ್ದು, ವಿಷಯಗಳಲ್ಲೇ ಸಂಚಾರ ಮಾಡ್ತಾ ಇರುವಂಥದ್ದು ಯಾವುದು? ಈ ಮನಸ್ಸು. ಈ ಮನಸ್ಸನ್ನು ನಮ್ಮ ಶರೀರದ ಒಳಗೆ ಎಲ್ಲೆಲ್ಲಿ ನಿಲ್ಲಿಸ್ಬೇಕು ಈ ಮನಸ್ಸನ್ನು ಅದ್ಭುತವಾಗಿ ಹೇಳ್ತಾರೆ ಅವರು. ಈ ನಮ್ಮ ಶರೀರ ಒಳಗೆ ಈ ಮನಸ್ಸನ್ನು ನಾವು ಎಲ್ಲೆಲ್ಲಿ ನಿಲ್ಲಿಸಬೇಕು ಅನ್ನುವಂಥದ್ದನ್ನು ಅವರು ಹೇಳ್ತಾರೆ. ಏನು ಹೇಳ್ತಾರೆ? ವಿಷಯಗಳಲ್ಲಿ ಸಂಚರಿಸುವಂಥ ಮನಸ್ಸನ್ನು ನಾಭಿ, ಹೃದಯ, ಭ್ರೂಮಧ್ಯ, ಬ್ರಹ್ಮರಂಧ್ರ, ಪಶ್ಚಿಮ ಚಕ್ರಗಳು ಅನ್ನುವಂಥ ಈ ನಿರ್ವಿಷಯ ಸ್ಥಳಗಳಲ್ಲಿ ನಿಲ್ಲಿಸಿ ಸಮಾಧಾನವನ್ನು ಮಾಡ್ಬೇಕು ಮನಸ್ಸಿಗೆ. ಸಗುಣ ಯೋಗಾಷ್ಟಾಂಗದ ಇದು ಹೇಳುವಂಥದ್ದು. ಇಲ್ಲಿ ಏನು ಹೇಳ್ತಾರೆ? ವಿಷಯಾದಿಗಳಲ್ಲಿ ಅರಿತಾ ಇರುವಂತಹ ಮನಸ್ಸನ್ನು ಈ ನಾಭಿ ಅಂದ್ರೆ ಈ ಒಕ್ಕಳ ಭಾಗ, ಒಕ್ಕಳದ್ದು ನಾಭಿ, ಹೃದಯ, ಭ್ರೂಮಧ್ಯ ಮತ್ತು ಈ ಬ್ರಹ್ಮರಂಧ್ರ ಮತ್ತು ಪಶ್ಚಿಮ ಚಕ್ರಗಳನ್ನುವಂಥ ಈ ನಿರ್ವಿಷಯಗಳ ಸ್ಥಳದಲ್ಲಿ ನಿಲ್ಲಿಸಿ ಆ ಸಮಾಧಾನವನ್ನು ಮಾಡಬೇಕು. ಅದರಿಂದ ಮನಸ್ಸು ಧ್ಯಾನ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಹಿಂಗೆ ಮಾಡ್ಬೇಕಾಗ್ತದೆ ಅಂತ ಹೇಳ್ತಾರೆ. ಧ್ಯಾನ ಮಾಡೋಕ್ಕೆ ಅನುಕೂಲ ಆಗ್ತದೆ. ಈ ರೀತಿ ಮನಸ್ಸನ್ನು ಈ ಸ್ಥಳಗಳಲ್ಲಿ ನಿಲ್ಲಿಸುವಂಥದ್ದು ಬಹಳ ಯೋಗ್ಯವಾಗಿರುವಂಥದ್ದು ಅಂತ ಹೇಳ್ತಾರೆ ಅವರು. ಈ ಧಾರಣೆ ಅನ್ನುವಂಥ ಶಬ್ದದ ಧಾರಣೆ ಅಂದರೆ ಏನಪ್ಪ ಅಂತ ಅದಕ್ಕೆ ಉತ್ತರ ಹೇಳ್ತಾರೆ ಅವರು. ಏನು ಹೇಳ್ತಾರೆ?
ತನು ಕರ್ಮೇಂದ್ರಿಯ ಸಚೇತನ ಪಂಚೇಂದ್ರಿಯ ಬುದ್ಧಿ ಮನವು ಆದಿ ಎನಿಸುವೆಲ್ಲವೂ ತನ್ನ ಅನುಮತವೆನಿಸಿ ಪದುಳ ಮೀರ್ದೊಡೆ ತಾನೆವನ ಜಾಸ್ಯ ಧಾರಣೆ ಎನಿಪುದು ಅಂತ ಹೇಳ್ತಾರೆ. ಏನು ಹೇಳ್ತಾರ? ತನು ಕರ್ಮೇಂದ್ರಿಯ ಸಚೇತನ ಪಂಚೇಂದ್ರಿಯ ಬುದ್ಧಿ ಅಂತ ಹೇಳ್ತಾರೆ. ತನು ಅಂದರೆ ಶರೀರ, ಕರ್ಮೇಂದ್ರಿಯಗಳು. ಸಚೇತನ ಅಂದ್ರೆ ಜ್ಞಾನದಿಂದ ಕೂಡಿದ 5 ಇಂದ್ರಿಯಗಳು. ಈ ಶರೀರ ಆಗಿರ್ಬೋದು, ದಶ ಇಂದ್ರಿಯ ಅಂತಂದಾಗ ಈ ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು. ಜ್ಞಾನೇಂದ್ರಿಯಗಳು ಸ್ತೋತೃ, ತೊಕ್ಕು, ಜಿಹ್ವ, ಗ್ರಹಣ, ನೇತ್ರ. ಇವು ಸಂಸ್ಕೃತ ಶಬ್ದಗಳು. ಈ ಸಂಸ್ಕೃತ ಶಬ್ದ ದೇವತಾ ಭಾಷೆ, ಮನುಷ್ಯರ ಭಾಷೆ ಅಲ್ಲ ಅಂತ ಹೇಳ್ತಾರೆ. ಆಮೇಲೆ ಈ ಕರ್ಮೇಂದ್ರಿಯಗಳು ವಾಕ್ಪಾಣಿ, ಪಾದ, ಗುಹೆ, ಗುದ ಅನ್ನುವಂಥದ್ದು ಇವು 5 ಕರ್ಮೇಂದ್ರಿಯಗಳು. ಇವು ಏನು ಹೇಳ್ತಾರೆ? ದಶ ಇಂದ್ರಿಯಗಳು, 10 ಇಂದ್ರಿಯಗಳು. ಆಮೇಲೆ ಮನಸ್ಸು, ಬುದ್ಧಿ, ಈ ಮನ ಬುದ್ಧಿ ಇವೆಲ್ಲವುಗಳು ತನ್ನ ಅಧೀನವಾಗಿರುವಂಥದ್ದು. ಅಂದರೆ ಇವೆಲ್ಲ ತನ್ನ ಅಧೀನದಾಗೆ ಇರಬೇಕಾದಂಥದ್ದು. ಈ ರೀತಿ ಏನಾಗ್ತದ, ಈ ಶರೀರವನ್ನು ಮತ್ತು ಇಂದ್ರಿಯಗಳದ ಸದೃಢವಾಗಿ ಇಟ್ಕೊಳ್ಳುವಂಥದ್ದು, ಇಂದ್ರಿಯಗಳನ್ನು, ಈ ಮನಸ್ಸನ್ನು, ಬುದ್ಧಿಯನ್ನು ತನ್ನ ಅಧೀನವಾಗಿ ಇಟ್ಕೊಂಡಾಗ ಯೋಗಾಭ್ಯಾಸಕ್ಕೆ ಯಾವುದೇ ವಿಘ್ನಗಳು ಆಗಂಗಿಲ್ಲ. ಅಂದ್ರೆ ಏನಂದ್ರೆ ಯೋಗಾಭ್ಯಾಸಕ್ಕೆ ವಿಘ್ನಗಳನ್ನು ಉಂಟು ಮಾಡದೆ ಅನುಕೂಲವಾಗಿರುವಂಥದ್ದಕ್ಕೆ ಏನು ಹೇಳ್ತಾರೆ? ಅದಕ್ಕೆ ಧಾರಣೆ ಅಂತ ಹೇಳ್ತಾರೆ. ಧಾರಣೆದ ಅರ್ಥ ಹೇಳ್ತಾರೆ ಅವರು. ಅಂದರೆ ಈ ಶರೀರ ನಮ್ಮ ವಶದಲ್ಲಿ ಇರಬೇಕು. ಇವೆಲ್ಲ ಶರೀರ, ಇಂದ್ರಿಯ, 10 ದಶೇಂದ್ರಿಯಗಳೇನದಾವ ಅವು ಮನಸ್ಸು, ಬುದ್ಧಿ ಇವು ತನ್ನ ಅಧೀನದಲ್ಲಿ ಇರಬೇಕು. ಅಂದಾಗ ಮಾತ್ರ ಇದು ಯೋಗಾಭ್ಯಾಸಕ್ಕೆ ವಿಘ್ನಗಳನ್ನುಂಟು ಮಾಡದೆ ಅನುಕೂಲವಾಗಿರ್ತದೆ. ಅದಕ್ಕಾಗಿ ಇದಕ್ಕೆ ಧಾರಣೆ ಅಂತ ಹೇಳ್ತಾರೆ. ಈ ನಾಭಿ ಸ್ಥಳದಲ್ಲಿ ಮನಸ್ಸನ್ನು ಇರಿಸುವಂಥದ್ದಕ್ಕೆ ಧಾರಣೆ ಅಂತ. ನಾಭಿ ಸ್ಥಾನ ಅಂದರೆ ಒಕ್ಕಳ ಭಾಗದಲ್ಲಿ ಮನಸ್ಸನ್ನು ನಿಲ್ಲಿಸುವಂಥದ್ದು. 2ನೇ ನುಡಿಯಲ್ಲಿ ಹೇಳ್ತಾರೆ. ವದವಿಧ ಚತುರಂಗಲಾಯತ ವೃತ್ತ ರೂಪದ ಸುಶಿರದ ನಾಭಿಕಂದದ ಪದದೊಡನಗಲದೆ ಮನವಿರೆ ಧಾರಣೆಯದು ತಾನೇ ತಿಳಿ ಪುಣ್ಯಮಯ ಗಾತ್ರೆ ಅಂತ ಹೇಳ್ತಾರೆ ಅವರು. ಪುಣ್ಯಮಯ ಗಾತ್ರೆ ಅಂದರೆ ಪವಿತ್ರವಾದಂಥ ಶರೀರ ಉಳ್ಳಂಥ ಮೈತ್ರಾದೇವಿಯ ವರ್ಣನೆ ಮಾಡ್ತಾರೆ ಅವರು. ಚತುರಂಗುಲ ಅಂತಂದ್ರೆ ಚತುರಂಗುಲ ಅಂತಂದ್ರೆ ಎಷ್ಟಂದ್ರೆ 4 ಬೆರಳು ಇರ್ತಾವಲ್ಲ, ಇಷ್ಟಾಗಲ್ಲ. ಚತುರಂಗುಲ ಅಂತಂದರೆ ಎಷ್ಟು? 4 ಬೆರಳಿನ ಅಗಲಿರುವಂಥದ್ದು, ಅಂದರೆ ವಿಸ್ತಾರವಾಗಿರುವಂಥದ್ದು. ಮತ್ತು ಅದು ದುಂಡಾಗಿರುವಂಥದ್ದು. ಹೆಂಗಂದ್ರೆ ದುಂಡಾಗಿರುವಂಥದ್ದು. ಸುಸ್ಥಿರ ಅಂದರೆ ಪೊಳ್ಳಾಗಿರುವಂಥದ್ದು. ಅದು ಚತುರಂಗುಲಾಯಿತ ಅಂತಂದ್ರೆ 4 ಬೆರಳಿರ್ತಾವಲ್ಲ, ಈ ಬೆರಳಿನ ಅಗಲಾಗಿರುವಂಥದ್ದು. ಮತ್ತು ಆಯತ ಅಂದರೆ ವಿಸ್ತಾರವಾಗಿರುವಂಥದ್ದು. 4 ಬೆರಳಿನಷ್ಟು ಅಗಲವಾಗಿ ವಿಸ್ತಾರವಾಗಿ ಇರುವಂಥದ್ದು. ಸುಶಿರ ಅಂತಂದ್ರೆ ಪೊಳ್ಳಾಗಿರುವಂಥದ್ದು. ಇಲ್ಲೇನು ಹೇಳ್ತಾರೆ? ನಾಭಿಯ 4 ಬೆರಳುಗಳ ಪ್ರಮಾಣ ವಿಸ್ತಾರವಾಗಿ, ಅಂದರೆ ನಾಭಿ ಒಕ್ಕಳಬಲ್ಲಿ 4 ಬೆರಳುಗಳ ಪ್ರಮಾಣವಾಗಿ ವಿಸ್ತಾರವಾಗಿರುವಂಥದ್ದು. ಮತ್ತು ಹೆಂಗದ? ದುಂಡಾಗಿರುವಂಥದ್ದು ಮತ್ತು ಪೊಳ್ಳಾಗಿಯೂ ಇರುವಂಥದ್ದು. ಈ ನಾಭಿ ಸ್ಥಾನ ಹೆಂಗೆ ಐತಿ ಅಂದ್ರೆ ಅದ್ರ ಬಗ್ಗೆ ಹೇಳ್ತಾರೆ ಅವರು. ನಾಭಿಕಂದ್ರೆ ನಾಭಿ ಗಡ್ಡೆ. ಇದು ಹೆಂಗೆ ಅದಂದ್ರೆ 4 ಬೆರಳಿಗಷ್ಟು ಹಂಗೆಲ್ಲ ವಿಸ್ತಾರವಾಗಿ ಅದ, ಮತ್ತು ದುಂಡಾಗಿರುವಂಥದ್ದು ಅದ, ಮತ್ತು ಪೊಳ್ಳಾಗಿರುವಂಥದ್ದು ಅದು. ಇದು ನಾಭಿ ಗಡ್ಡೆ. ಇಂಥ ಒಂದು ನಾಭಿ ಸ್ಥಾನದಲ್ಲಿ ಮನಸ್ಸನ್ನು ನಿಲ್ಲಿಸುವಂಥದ್ದು. ಆ ಸ್ಥಾನದಲ್ಲಿ ಮನಸ್ಸನ್ನು ಏಕಾಗ್ರತೆ ಮಾಡ್ಕೊಳ್ಳೋದು. ಅದೇ ಸ್ಥಾನದಲ್ಲಿ ನಿಲ್ಲಿಸುವಂಥದ್ದಕ್ಕೆ ಏನು ಹೇಳ್ತಾರೆ? ಇದು ಧಾರಣೆ ಅಂತ ಹೇಳ್ತಾರೆ. ನಿಲ್ಲಿಸುವಂಥದ್ದು, ಇದಕ್ಕೆ ಧಾರಣೆ ಅಂತ ಹೇಳ್ತಾರೆ. ನಾಭಿ ಸ್ಥಳದಲ್ಲಿ ಈ ಥರ ಮನಸ್ಸನ್ನು ಕೂಡ ನಿಲ್ಲಿಸುವಂಥದ್ದು ನಾಭಿ ಸ್ಥಾನದಲ್ಲಿ. ಅದು ನಾಭಿ ಸ್ಥಾನ ಹೆಂಗದ ಅನ್ನೋದು ಈಗ ಹೇಳಿದ್ರು ಅವರು. 4 ಬೆರಳಿನ ಅಗಲ ಐತೆ, ರೌಂಡ್ ಐತೆ, ಮತ್ತು ಪೊಳ್ಳ ಐತೆ ಅಂತ ಹೇಳಿದ್ರು ಅವರು. ಆ ಸ್ಥಾನದಲ್ಲಿ ಮನಸ್ಸನ್ನು ನಿಲ್ಲಿಸುವಂಥದ್ದು. ಮತ್ತು ಹೃದಯದ ದಹರಾಕಾಶ ಮಧ್ಯದಲ್ಲಿ ಮನವನ್ನು ಇರಿಸುವಂಥದ್ದು, ಅದಕ್ಕೆ ಧಾರಣೆ ಅಂತ ಹೇಳ್ತಾರೆ.
ಏನು ಹೇಳ್ತಾರೆ ಮೂರನೇ ನುಡಿಯಲ್ಲಿ, ಅಂದರೆ ಹೃದಯ ಭಾಗದಲ್ಲಿ ಕೂಡ ಮನಸ್ಸನ್ನು ನಿಲ್ಲಿಸುವಂಥದ್ದು. ಅಲ್ಲಿ ಆಯಿತು ಅಂದಾಗ ಮತ್ತೆ ಇಲ್ಲಾಂದರೆ ಹೃದಯ ಭಾಗದಲ್ಲಿ ನಿಲ್ಲಿಸುವಂಥದ್ದು. ಹೃದಯದ ಅಂಗುಷ್ಟ ಮಾತ್ರದ ದಹರಾಕಾಶದ ಪದ ಮಧ್ಯದೆಡೆಯಲ್ಲಿ ಚಲಿಸದೆ ಸದಮಳ ಮನವಿರಲದನೆ ಧಾರಣೆ ಎಂದು ಸುದತಿ ನೀನರಿದು ನಿಶ್ಚಯಿಪುದು ಅಂತ ಹೇಳ್ತಾರೆ. ದಹರಾಕಾಶ ಅಂತಂದರೆ ಒಂದು ಅಲ್ಪವಾದಂಥ ಸಣ್ಣ ಆಕಾಶ. ಅದು ಆಕಾಶ ಅಂದರೆ ಯಾವುದು? ಅವಕಾಶವನ್ನು ಕೊಡುವಂಥದ್ದಕ್ಕೆ ಆಕಾಶ ಅಂತ ಹೇಳ್ತಾರಲ್ಲ. ನಾವಿವಾಗ ತಿರುಗಾಡ್ತೀವಿ, ಓಡಾಡ್ತೀವಿ, ವ್ಯವಹಾರ ಮಾಡ್ತೀವಿ. ಯಾಕಂದರೆ ಇದು ಅವಕಾಶ ಕೊಟ್ಟದ ನಮ್ಗೆ. ಒಂದು ಮಡಿಕೆ ಐತಲ್ಲ, ಮಡಿಕೆಗೆ ಈಗ ಮನೆ ಒಳಗೆ ದೊಡ್ಡ ಒಂದು ಬೈಲೆ ಐತೆ, ಅದ್ರ ಮಡಿಕೆ ಒಳಗೆ ಈ ದೊಡ್ಡದು ಆಕಾಶ ಐತಿಲ್ಲ ನಮ್ಮ ಮನೆ ಒಳಗೆ, ಇದೆಲ್ಲ ಆಕಾಶ ಅಂತ ಅಂದ್ಕೊಳ್ಬೇಕು. ಒಂದು ಸಣ್ಣ ಮಡಿಕೆ ಅದಪ್ಪ ಅಂತಂದ್ರೆ ಆ ಮಡಿಕೆ ಒಳಗೆ ಒಂದಿಷ್ಟು ಜಾಗ ಇರ್ತದೆ ನೋಡ್ರಿ, ಅದು ಆಕಾಶ. ಅದು ಆ ಭಾಗ. ಇಲ್ಲಿ ಏನು ಹೇಳ್ತಾರ, ಅಂಗುಷ್ಟ ಮಾತ್ರ ಪ್ರಮಾಣ ಉಳಿದ. ಯಾಕಂದ್ರೆ ಹೃದಯದ ಅಂಗುಷ್ಟ ಅಂತ ಹೇಳ್ತಾರೆ. ಹೃದಯದ ಅಂಗುಷ್ಟ ಅಂತಂದ್ರೆ ಹೃದಯದ ಒಂದು ಹೆಬ್ಬೆರಳು ಇರ್ತಲ್ಲ, ಅಂಗುಷ್ಟ ಅಂದರೆ ಹೆಬ್ಬೆರಳು ತುದಿ ಪ್ರಮಾಣ ಉಳ್ಳಂಥದ್ದು. ಹೆಬ್ಬೆರಳಿನ ತುದಿ ಭಾಗದಲ್ಲಿ ಅಗಲಿರ್ತದೆ ನೋಡ್ರಿ, ಆ ಪ್ರಮಾಣ ಉಳ್ಳಂಥದ್ದು ಅಂದ್ರೆ ಹೃದಯ ಇರುವಂಥದ್ದು. ಹೃದಯ ಎಷ್ಟದ ಅಂತಂದ್ರೆ ಅವ್ರು ಹೇಳ್ತಾರ, ಈ ಅಂಗುಷ್ಟ ಅಂತಂದರೆ ಈ ಹೆಬ್ಬೆರಳು ಇರ್ತದಲ್ಲ, ಹೆಬ್ಬೆರಳಿನ ತುದಿ ಭಾಗ ಇರ್ತದಲ್ಲ, ಅಷ್ಟು ಅಗಲ ಇರುವಂಥದ್ದು ಹೃದಯ ಐತೆ ಶರೀರದಲ್ಲಿ. ಅದರಲ್ಲಿ ಯಾವ ಅತಿ ಸೂಕ್ಷ್ಮ, ಬಹಳ ಸೂಕ್ಷ್ಮವಾದಂಥ ಒಂದು ಆಕಾಶ ತತ್ವ ಅದ ಎಲ್ಲಿ? ಆ ಹೃದಯದಲ್ಲಿ ಬಹಳ ಸೂಕ್ಷ್ಮವಾದಂಥ ಆಕಾಶ ತತ್ವ ಉಂಟು. ಅದು ದಹರಾಕಾಶ ಅಂತ ಕೂಡ ಹೇಳಿಸ್ಕೊಳ್ತದೆ. ದಹರಾಕಾಶ ಅಂತಂದ್ರೆ ಸಣ್ಣ ಪ್ರಮಾಣ. ದಹರಾಕಾಶ ಅಂದರೆ ಒಂದು ಸಣ್ಣ ಸ್ವಲ್ಪ ಇರ್ತದೆ ಅದು. ಆ ರೀತಿ ಅದು ಒಂದು ಹೃದಯ ಮಧ್ಯದಲ್ಲಿ ದಹರಾಕಾಶ ಅಂತ ಹೇಳಿಸ್ಕೊಳ್ತದೆ. ಸ್ವಲ್ಪ ಪ್ರಮಾಣದಾಗಿರ್ತದೆ. ಅದರಲ್ಲಿ ಮನಸ್ಸು ಅತ್ತಿತ್ತ ಚಲಿಸದೆ ನೋಡ್ರಿ, ಅಂದ್ರೆ ಅದರಲ್ಲಿ ಆ ಮನಸ್ಸನ್ನು ನಿಲ್ಲಿಸುವಂಥದ್ದು, ಮನಸ್ಸನ್ನು ಆ ಕಡೆ ಈ ಕಡೆ ಚಲಿಸದೇ ಇರುವಂಥದ್ದು, ಚಂಚಲವಾಗದೆ ಪರಿಶುದ್ಧವಾಗಿರಲು, ಅದು ಪರಿಶುದ್ಧವಾಗಿರುವಂಥ, ಅದಕ್ಕೆ ಧಾರಣೆ ಅಂತ ಕೂಡ ಹೇಳ್ತಾರೆ. ಇದಕ್ಕೂ ಕೂಡ ಧಾರಣೆ ಅಂತ ಇದೆ. ಆ ಮನಸ್ಸು ಎಲ್ಲಿ ಹೊರಗಡೆ ಎಲ್ಲೂ ಹೋಗಂಗಿಲ್ಲ ನೋಡ್ರಿ. ಎಲ್ಲಿ ಅಂದರೆ ಆ ಹೃದಯ ಭಾಗದಲ್ಲೇ ಆ ಮನಸ್ಸನ್ನು ನಿಲ್ಲಿಸುವಂಥದ್ದು. ಇದಕ್ಕೂ ಕೂಡ ಧಾರಣೆ ಅಂತ ಕೂಡ ಹೇಳ್ತಾರೆ. ಹೃದಯ ಆ ಒಂದು ಮಧ್ಯದ ಭಾಗದಲ್ಲಿ ನಿಲ್ಲಿಸುವಂಥದ್ದು ದಹರಾಕಾಶ ಅಂತ ಹೇಳ್ತಾರೆ. ಅದಕ್ಕೆ ಅಲ್ಲೇ ಆ ಮನಸ್ಸನ್ನು ಪರಿಶುದ್ಧವಾದಂಥ ಮನಸ್ಸನ್ನು ಅಲ್ಲಿ ನಿಲ್ಲಿಸಿದಾಗ ಅದು ಧಾರಣೆ ಅಂತ ಕೂಡ ಹೇಳಿಸ್ಕೊಳ್ತದೆ. ಮತ್ತು ಅದೇ ಮನಸ್ಸನ್ನು ನೋಡ್ರಿ ಎಷ್ಟು ಅದ್ಭುತವಾಗಿ ಹೇಳ್ತಾರೆ ಅವರು. ಅದೇ ಮನಸ್ಸನ್ನು ಭ್ರೂ ಮಧ್ಯದ ಭಾಗ ಕೂಡಿಸುವಂಥದ್ದು. ಈಗ 4ನೇ ನುಡಿ ಹೇಳ್ತಾರೆ, ಭ್ರೂ ಮಧ್ಯದಳು ರಂಜಿಸುವ ಪರಮ ವ್ಯೂಮ ನಾಮದ ಚೌಕ ಮಧ್ಯದೋಳು ಒಂದಿ ಆ ಮನವಿರಲದೆ ಧಾರಣೆಯೆಂದು ಸುಪ್ರೇಮದಿಂದ ಪೂರ್ಣ ಶಶಿಮುಖಿ ಅಂತ ಹೇಳ್ತಾರೆ. ಪೂರ್ಣ ಶಶಿಮುಖಿ ಅಂತಂದ್ರೆ ಆಕೆಯ ಮುಖ ಹೆಂಗೆ ಅಂದ್ರೆ ಈ ಹುಣ್ಣಿಮೆ ದಿವಸ ಚಂದ್ರ ಎಷ್ಟು ಸುಂದರವಾಗಿ ಕಾಣ್ತಾನೆ ಆ ರೀತಿ ಪೂರ್ಣ ಚಂದಿರನ ಮುಖ ಉಳ್ಳಂಥ ಮೈತ್ರಾ ದೇವಿಗೆ ವರ್ಣನೆ ಮಾಡ್ತಾರೆ. ಮತ್ತು ಈ ಮನಸ್ಸನ್ನು ಹೆಂಗಪ್ಪ ಅಂದರೆ ಈ ಭ್ರೂ ಮಧ್ಯ ಅಂತಂದರೆ ಯಾವುದಂದ್ರೆ ಎರಡು ಉಬ್ಬುಗಳ ಮಧ್ಯೆ ಇರುವಂಥದ್ದು ಭ್ರೂ ಮಧ್ಯ ಜಾಗ. ಅದು ಎರಡು ಉಬ್ಬುಗಳ ಮಧ್ಯದಲ್ಲಿ ಮನೋಹರವಾದ ಒಂದು ದೊಡ್ಡದಾದ ಒಂದು ಆಕಾಶ ಐತಿ. ಎಲ್ಲಿ? ಇವೆರಡು ಹುಬ್ಬುಗಳ ಮಧ್ಯೆ. ನಾವ್ಯಾಕೆ ಇಲ್ಲಿ ಹಣಿ ಕುಂಕುಮದೆಲ್ಲ ಹಚ್ತೀವಿ ಅಂತಂದ್ರೆ ಈ ಭಾಗಕ್ಕೆ ಅಲ್ಲಿ ಹೇಳ್ತಾರೆ. ಯಾಕಂದರೆ ಎರಡು ಉಬ್ಬುಗಳ ಮಧ್ಯದಲ್ಲಿ ಮನೋಹರವಾದಂಥ ಒಂದು ದೊಡ್ಡದಾದ ಆಕಾಶ ಐತೆ. ಅದು ಹೆಂಗೈತೆ ಅಂದರೆ ಚೌಕೋಣ ಆಕೃತಿ ಉಳ್ಳಂಥದ್ದು, ಹಿಂಗೆ ಚೌಕ ಆಕಾರ ಉಳ್ಳಂಥದ್ದು ಐತದು. ಯಾವುದು? ಆಕಾಶ. ಇಲ್ಲಿ ನಮ್ಮ ಹುಬ್ಬಿನ ಮಧ್ಯೆ ಇರುವಂಥದ್ದು, ಭ್ರೂ ಮಧ್ಯದ ಇರುವಂಥದ್ದು. ಅದಕ್ಕೆ ಚೌಕ ಮಧ್ಯದಳು ಅಂತ ಹೇಳ್ತಾರೆ, ಚೌಕಾಕೃತಿ ಇರುವಂಥದ್ದು. ಅಂದರೆ ಭ್ರೂಮಧ್ಯ ಸ್ಥಾನ, ಈ ಭ್ರೂಮಧ್ಯದ ಸ್ಥಾನ ಈ ಆಕಾಶದ ಸಂಬಂಧವಾಗಿರುವಂಥ ಎರಡು ಸ್ತೋತ್ರಗಳು ಅದು. ಯಾಕಂದ್ರೆ ಇಲ್ಲಿ ಏನು ಹೇಳ್ತಾರಪ್ಪ ಅಂತಂದ್ರೆ, ಈಗ ಭ್ರೂಮಧ್ಯ ಸ್ಥಾನವು ಆಕಾಶ ಸಂಬಂಧಿ ಎರಡು ಸ್ತೋತ್ರಗಳು ಅಂದರೆ ಇವು ಕಿವಿಗಳು. ಇವು ಆಕಾಶದ ಒಂದು ಸಂಬಂಧವಾಗಿರುವಂಥದ್ದು ಈ ಕಿವಿಗಳು. ಇವು ಸ್ತೋತ್ರ ಅಂತ ಹೇಳ್ತೀವಲ್ಲ, ಇವು ಕಿವಿಗಳು ಎರಡು. ಮತ್ತು ಈ ಒಂದು ಪೃಥ್ವಿ ಸಂಬಂಧವಾಗಿರುವಂಥದ್ದು ಯಾವುದು? ನಾಸಿಕ್ ರಂಧ್ರಗಳು ಎರಡು. ಮೂಗಿನ ಎರಡು ಒಳ್ಳೆ ಅದಾವಲ್ಲ ಈ ಕಡೆ ರಂಧ್ರಗಳು ಎರಡು.
ಇವೆರಡು, ಇವು 4 ನೋಡ್ರಿ ಎಷ್ಟು ವಿಶೇಷ ಐತಿದ. ಇವು 4 ಜಾಗ ಇಲ್ಲಿ ಸೇರಿದಂಥದ್ದು ಭ್ರೂಮಧ್ಯದ ಭಾಗ. ಈ 4 ದಾರಿಗಳು ಇಲ್ಲೇ ಅದ ಭ್ರೂಮಧ್ಯದಲ್ಲಿ. 2 ಕಿವಿ, 2 ಮೂಗಿನ ರಂಧ್ರಗಳು. ಇವು 2 ದಾರಿಗಳು ಈ ಭ್ರೂಮಧ್ಯದ ಭಾಗ ಇದ್ದದಕ್ಕೆ ಚೌಕಾಕಾರ ಐತಿಲ್ಲಿ. 4 ದಾರಿಗಳು ಕೂಡಿರುವುದರಿಂದ ಇದು ಚೌಕಾಗಿರುವಂಥದ್ದು. 4 ದಾರಿಗಳು ಇಲ್ಲೇ ಕೂಡ್ಯಾವ. ಎಲ್ಲಿ? ಈ ಒಂದು ಭ್ರೂಮಧ್ಯದ ಭಾಗದಲ್ಲಿ. ಭ್ರೂಮಧ್ಯದ ಭಾಗದಲ್ಲಿ 4 ದಾರಿಗಳು ಕೂಡ್ಯಾವ. 2 ಸ್ತೋತ್ರ ಅಂದರೆ ಕಿವಿಗಳು, 2 ನಾಸಿಕದ ಒಂದು ರಂಧ್ರಗಳು, 2 ಈ ರೀತಿ. ಅದಕ್ಕಾದ್ರೆ ಉಪಾಧಿ ಮೂಲಕ ಅದರಲ್ಲಿರುವ ಆಕಾಶವಾದರೂ ಹೆಂಗದ? ಉಪಾಧಿ ಮೂಲಕ. ಈಗ ನಮಗೆ ಬೈಲು, ದೊಡ್ಡ ಬೈಲು ಐತಲ್ಲ, ಬೈಲು ಒಳಗೆ ಒಂದು ಮನೆ ಕಟ್ಟಿದ್ವಿ, ಮನೆ ಮಾಡಿದ್ವಿ ಅಂತಂದ್ರೆ ಈ ಮನೆ ಆಕಾರನೇ ನಮ್ಗೆ ಆಕಾಶ ಕಾಣ್ತದೆ. ಒಂದು ಮಠನೇ ಆಗಿರ್ಬೋದು, ಮನೆಯೇ ಆಗಿರ್ಬೋದು. ಈಗ ಗಡಿಗೆ ಅದ, ಗಡಿಗೆ ಒಳಗೆ ರೌಂಡಾಗಿ ಕಾಣ್ತದಂದ್ರೆ ಗಡಿಗೆ ಉಪಾಧಿ ಅದ. ಉಪಾಧಿ ಒಳಗೆ ಉಪಾಧಿ ಪ್ರಕಾರನೇ ಅಲ್ಲಿ ಏನು ಬೈಲು ಕಾಣ್ತದೆ, ಆಕಾಶ ಕಾಣ್ತದೆ. ಮನೆ ಹಿಂಗೆ ಚೌಕ ಐತಪ್ಪ, ರೂಮ್ಗಳು ಅದಾವೆ ಎಲ್ಲ ಅಂತಂದ್ರೆ ಈ ಮನೆ ಹೆಂಗದ? ಈ ಉಪಾಧಿಗಳ ಮೂಲಕ ಅಲ್ಲಿ ಒಳಗಡೆ ಇರುವಂಥ ಆಕಾಶ ತೋರ್ತದೆ. ಅದ್ರಂಗ ಇಲ್ಲಿ ಭ್ರೂಮಧ್ಯ ಸ್ಥಾನದಲ್ಲಿ 4 ದಾರಿಗಳದಾವ. ಈ ಉಪಾಧಿಗಳ ಮೂಲಕ ಅಲ್ಲಿರುವಂಥ ಆಕಾಶ ಚೌಕಾಕಾರವಾಗಿ ಕಾಣ್ತದೆ. ಅಂಥ ಜಾಗದಲ್ಲಿ ಈ ಮನಸ್ಸನ್ನು ಇರಿಸಿ ನಿಶ್ಚಲ ಮಾತ್ರೆ ಅಲ್ಲೇ ನಿಶ್ಚಯವಾಗಿ ಆ ಮನಸ್ಸನ್ನು ಅಲ್ಲೇ ನಿಲ್ಲಿಸುವಂಥದ್ದು ಭ್ರೂಮಧ್ಯ ಜಾಗದಲ್ಲಿ. ಅದಕ್ಕೆ ಧಾರಣೆ ಅಂತ ಕೂಡ ಹೇಳಿಸ್ಕೊಳ್ತದೆ. ಇದು ಕೂಡ ಧಾರಣೆ ಅಂತ ಹೇಳಿಸ್ಕೊಳ್ತದೆ. ಮತ್ತು ಮುಂದಿದ್ದು ಭಾಳ ಅದ್ಭುತವಾಗಿ ಹೇಳ್ತಾರೆ. 5ನೇ ನುಡಿಯಲ್ಲಿ ಹೇಳ್ತಾರೆ: ದಳ ಸಾಸಿ ರಂಗಳಿಂದೆಸೆವ ತ್ರಿಕೋಣ ಮಾದ ಲಘುತರ ಬ್ರಹ್ಮರಂಧ್ರದ ನೆಲೆಯೊಳಡಗಿ ಮನವಿರಲು ಧಾರಣೆ ಎಂದು ಲಲಿತಾ ಅಸಗಿ ನೀನು ಅವಧರಿಪುದು ಅಂತ ಹೇಳ್ತಾರೆ. ಲಲಿತಾಂಗಿ ಅಂತದ ಮಿಸ್ಟೇಕ್ ಆಗಿದ್ದಲ್ಲಿ. ಲಲಿತಾಂಗಿ ಅಂದರೆ ಮನೋಹರಳಾದಂಥ ಮೈತ್ರಾದೇವಿ. ದಳ ಸಾಸಿರಂಗಳಿಂದ ಅಂದರೆ 1000 ಎಲೆಗಳಿಂದ ಶೋಭಿಸ್ತಾ ಇರುವಂಥ 3 ಮೂಲೆ ಆಕಾರ ಉಳ್ಳಂಥದ್ದು. ತ್ರಿಕೋಣ ಅಂತಂದ್ರೆ 3 ಮೂಲೆ ಆಕಾರ ಉಳ್ಳಂಥದ್ದು. ಮತ್ತು ಆಕಾರ ಲಘುತರ ಅಂತಂದ್ರೆ ಆಕಾರ, ಯಾಕಂದರೆ ಇಲ್ಲಿ ಲಘುತರ ಅಂದರೆ ಏನಂದ್ರೆ ಅತಿ ಸೂಕ್ಷ್ಮವಾದಂಥದ್ದು. ಲಘುತರ ಅಂದರೆ ಭಾಳ ಸ್ವಲ್ಪ ಇರುವಂಥದ್ದು. ಅದು 3 ಅಂದರೆ ತ್ರಿಕೋಣ ಅಂದರೆ 3 ಮೂಲೆ ಆಕಾರ ಉಳ್ಳಂಥದ್ದು ಐತೆ. ಮತ್ತು ಅತಿ ಸೂಕ್ಷ್ಮವಾದಂಥ ಅದು ಬ್ರಹ್ಮರಂಧ್ರ. ಅಲ್ಲಿ ನಾವು ಹೇಳ್ತೀವಲ್ಲ ಬ್ರಹ್ಮರಂಧ್ರದ ಸ್ಥಾನದಲ್ಲಿ. ಬ್ರಹ್ಮರಂಧ್ರ ಎಳ್ಳತ್ತಿ ಭಾಗ ತಲೆ ಮೇಲೆ ಇರುತ್ತಲ್ಲ, ಅದು ಬ್ರಹ್ಮರಂಧ್ರ. ಅದು ಯಾಕಂತಂದ್ರೆ ಇಲ್ಲಿ 1000 ದಳಗಳಿಂದ ಕೂಡಿ ಶೋಭಾಯಮಾನವಾಗಿರುವಂಥದ್ದು. ಅದು 1000 ದಳಗಳಿಂದ ಕೂಡಿದಂಥದ್ದು. ಬಹಳಷ್ಟು ಮನೋಹರವಾದಂಥ ರೀತಿಯಲ್ಲಿ ಅವು ಕಾಣಿಸ್ತಿರ್ತದೆ, ನಮಗೆ ತಿಳಿಸ್ಕೊಳ್ತದೆ. 1000 ಎಲೆಗಳಿಂದ ಶೋಭಿಸುವ ಆ ಒಂದು ಜಾಗ ಅದು ಯಾವುದು? 3 ಮೂಲೆ ಆಕಾರ ಉಳ್ಳಂಥದ್ದು ಬ್ರಹ್ಮರಂಧ್ರ. ಇಲ್ಲಿ ಏನು ಹೇಳ್ತಾರ? ಈ 3 ಮೂಲೆಗಳಿಂದ ಕೂಡಿರುವಂಥ ಬ್ರಹ್ಮರಂಧ್ರದ ಸ್ಥಾನದಲ್ಲಿ ಇಲ್ಲಿ 3 ಮೂಲೆಗಳಿಂದ ಕೂಡಿದಂಥದ್ದು. ಈ ಕಡೆ ಇದು ಇಲ್ಲಿ 3 ಮೂಲೆಗಳಿಂದ ಕೂಡಿದಂಥ ಈ ಜಾಗಕ್ಕೆ ಈ ಬ್ರಹ್ಮರಂಧ್ರ ಅಂತ ಹೇಳ್ತಾರೆ. ಆ ಬ್ರಹ್ಮರಂಧ್ರ ಸ್ಥಾನದಲ್ಲಿ ಮನಸ್ಸನ್ನು ಅಲ್ಲಿ ಅಡಗಿಸ್ಬೇಕು, ನಿಲ್ಲಿಸಬೇಕು. ಭಾಳ ಅದ್ಭುತ ನೋಡ್ರಿ. ಅಲ್ಲಿ ನಿಲ್ಲಿಸಿದ್ರೆ ಅದಕ್ಕೂ ಕೂಡ ಧಾರಣೆ ಅಂತ, ನಿಶ್ಚಯ, ಇದು ಧಾರಣೆ ಅಂತ ಹೇಳ್ತಾರೆ. ಇದು ನಿಶ್ಚಯ ಅಂತ ನೀನು ತಿಳಿ ಮೈತ್ರ, ಇದು ನಿಶ್ಚಯ ನೋಡು. ಅಲ್ಲಿ ಮನಸ್ಸನ್ನು ಅಲ್ಲಿ ಕೂಡ ಲಯ ಮಾಡಬಹುದು. ಅಲ್ಲಿ ಕೂಡ ಮಾಡಿದಾಗ ಅದಕ್ಕೂ ಕೂಡ ಧಾರಣೆ ಅಂತಾರ ಅಂತ ಕೂಡ ಹೇಳ್ತಾರೆ. ಮತ್ತು ಇನ್ನೂ ಹೇಳ್ತಾರೆ, ಈ ಪಶ್ಚಿಮ ಶಿಖಾಸ್ಥಾನ ಅದಲ್ಲಿ ಮನಸ್ಸನ್ನು ನಿಲ್ಲಿಸುವಂಥದ್ದು, ಅದಕ್ಕೂ ಕೂಡ ಧಾರಣೆ ಅಂತ ಹೇಳ್ತಾರೆ. ಮತ್ತೇನು ಹೇಳ್ತಾರೆ? 6ನೇ ನುಡಿಯಲ್ಲಿ ಹೇಳ್ತಾರೆ. ಏನು ಹೇಳ್ತಾರೆ? ಅದರಿಂದೇ ಮೇಲೆಣಿಸಿದೊಡೆ 12 ಅಂಗುಲ ದೊಳಿರ್ಪ 12 ಶಾಂತಮಿದೆಂದು ಸದಾಮಳ ಸ್ಥಾನದೋಳ ಅಗಲದೊಂದಿರೆ ಮನವದು ತಾನೇ ಧಾರಣೆಯನಿಪುದು ಅಂತ ಹೇಳ್ತಾರೆ. ಅದರಿಂದ ಅಂದ್ರೆ ಬ್ರಹ್ಮರಂಧ್ರದಿಂದ ಮೇಲೆ ಉತ್ತರವಾಗಿ, ಈ ಬ್ರಹ್ಮರಂಧ್ರದಿಂದ ಸ್ವಲ್ಪ ಹಿಂದ್ಗಡೆ, ಅದು ಸ್ವಲ್ಪ ಮೇಲ್ಗಡೆ, ಅಲ್ಲೇ ಬ್ರಹ್ಮರಂಧ್ರದ ಹಿಂದ್ಗಡೆ ಸ್ವಲ್ಪ ಬರುವಂಥದ್ದು. ಅದರ ಮೇಲೆ ಉತ್ತರವಾಗಿ
ಲೆಕ್ಕವನ್ನು ಮಾಡಿದ್ರೆ ಅದು ಹೆಂಗದಂದ್ರೆ 12 ಬೆರಳುಗಳ ಅಳತೆಯಲ್ಲಿರುವಂಥದ್ದು. ಅಂದರೆ ಈ ಬ್ರಹ್ಮರಂಧ್ರದಿಂದ 12 ಬೆರಳುಗಳ ಅಳತೆಯಲ್ಲಿರುವಂಥದ್ದು ಮತ್ತು 12 ಅಂಗುಲದ ಕಡೆಯಲ್ಲಿರುವುದೆಂದು ಹೇಳಿಸಿಕೊಳ್ಳುವಂಥದ್ದು ಅಂತ ಕೂಡ ಹೇಳ್ತಾರೆ. ಈ ರೀತಿ ಅದೇ ಬ್ರಹ್ಮರಂಧ್ರ ಸ್ವಲ್ಪ ಹಿಂದುಗಡೆ ಬರುತ್ತದೆ. ಅದಕ್ಕೆ ಈ ಸ್ಥಾನದಲ್ಲಿ ಮನಸ್ಸನ್ನು ನಿಲ್ಲಿಸುವಂಥದ್ದು. ಅಂದರೆ ಆ ಬ್ರಹ್ಮರಂಧ್ರ ಐತಲ್ಲ, ಆ ಸ್ಥಾನದಿಂದ 12 ಅಂಗುಲದ ಪ್ರಮಾಣದ ಮೇಲೆ, ಬ್ರಹ್ಮರಂಧ್ರದಿಂದ ಮ್ಯಾಲ 12 ಅಂಗುಲದ ಒಂದು ಈ ಕಡೆ ಹಿಂದುಗಡೆ ಬರ್ತದೆ ನೋಡ್ರಿ, ಅದು ಸ್ವಲ್ಪ ಅಂಗುಲದ ಪ್ರಮಾಣದ ಮೇಲೆ ಪಶ್ಚಿಮ ಚಕ್ರ ಸ್ಥಾನವು ಇರುವಂಥದ್ದು. ಬ್ರಹ್ಮರಂಧ್ರ ಏನು ಸ್ಥಾನ ಐತಲ್ಲ ಅದ್ರ ಮೇಲ್ಗಡೆ 12 ಅಂಗುಲ ಇರುವಂಥದ್ದು, ಅದು ಪಶ್ಚಿಮ ಚಕ್ರ ಸ್ಥಾನ ಇರುವಂಥದ್ದು. ಯಾಕಂದ್ರೆ ಅದು ಭಾಳ ಭಾಳ ಪರಿಶುದ್ಧವಾಗಿರುವಂಥದ್ದು ಆ ಸ್ಥಾನ. ಅದಕ್ಕೆ ಅದರಲ್ಲಿ ಮನಸ್ಸು ಹೊಂದಿಕೊಂಡು ಇದ್ದರೆ ಅಂತ ಹೇಳ್ತಾರೆ. ಅದರಲ್ಲಿ ಮನಸ್ಸು ಸಂಪೂರ್ಣವಾಗಿ ಹೊಂದಿಕೊಂಡು ಅಲ್ಲೇ ಇರುವಂಥದಕ್ಕೆ ಏನು ಹೇಳ್ತಾರೆ, ಅದಕ್ಕೂ ಕೂಡ ಧಾರಣೆ ಅಂತ ಕೂಡ ಹೇಳ್ತಾರೆ. ಪಶ್ಚಿಮ ಒಂದು ಭಾಗ ಪಶ್ಚಿಮ ಚಕ್ರ ಅಂತನ್ನುವಂಥ ಸ್ಥಾನ, ಅದೇ 12 ಅಂಗುಲ ಅದು ಪ್ರಮಾಣದಲ್ಲಿ ಆ ಪಶ್ಚಿಮ ಚಕ್ರ ಅದು ನಮ್ಮ ಬ್ರಹ್ಮರಂಧ್ರದಿಂದ ಅಲ್ಲಿ ಭಾಳ ಪರಿಶುದ್ಧವಾಗಿರುವಂಥದ್ದು ಐತೆ. ಅಲ್ಲಿ ಮನಸ್ಸನ್ನು ನಿಲ್ಲಿಸೋದಕ್ಕೆ ಕೂಡ ಧಾರಣೆ ಅಂತ ಕೂಡ ಹೇಳ್ತಾರೆ ಅವರು. ಈ 5 ಸ್ಥಳಗಳು ಉತ್ತರೋತ್ತರ ಸುಖ ಸ್ಥಾನಗಳಾಗಿರುವಂಥದ್ದು. ಯಾಕಂದರೆ ಇವು ಬಹಳಷ್ಟು ಸುಖದಿಂದ ಕೂಡುವಂಥದ್ದಕ್ಕೆ ಆ ಸುಖದ ಸ್ಥಾನಗಳಾಗಿದ್ದಾವೆ ಅಂತ 7ನೇ ನುಡಿಯಲ್ಲಿ ಹೇಳ್ತಾರೆ ಅವರು. ಇವು ಪಂಚಗುಹೆಗಳೆನಿಸುವ ಸುಕ್ಷೇತ್ರ ಮಿಂತಿವು ಮನೋಲಯದೆಡೆಗಳಾಗಿ ಯುವತಿ ಕೇಳು ಉತ್ತರೋತ್ತರ ಸುಖಗತಿಯುಳ್ಳ ನರಿವುದೇ ಧಾರಣೆಗೆ ಮುಖ್ಯ ಅಂತ ಹೇಳ್ತಾರೆ ನೋಡ್ರಿ. ಅದ್ಭುತವಾಗಿ ಹೇಳ್ತಾರೆ. ಅದಕ್ಕೆ ಮಹಾತ್ಮರು ಭಾಳಷ್ಟು ಒಂದು ತತ್ವ ಪದಗಳಲ್ಲಿ ಹೇಳ್ತಾರೆ ಭಾಳಷ್ಟು. ಯಾಕಂತಾರೆ ಇಲ್ಲಿ ಗುಹೆಗಳು ಇವಕ್ಕೇನು ಹೇಳ್ತಾರಪ್ಪ ಅಂತಾರೆ, ಪಂಚಗುಹೆಗಳೆನಿಸುವ. ಇಲ್ಲಿ ಯಾವದವ ಗುಹೆಗಳನ್ನು ತಿಳಿಸ್ಕೊಳ್ಳುವಂಥ 5 ಸ್ಥಳಗಳು ಆಲಿಸು. ಇವು ಪಂಚಗುಹೆಗಳೆನಿಸುವ ಸುಕ್ಷೇತ್ರ ಮಿಂತಿವು ಅಂತ ಹೇಳ್ತಾರೆ. ನಾಭಿ, ಹೃದಯ, ಭ್ರೂಮಧ್ಯ, ಬ್ರಹ್ಮರಂಧ್ರ, ಪಶ್ಚಿಮ ಚಕ್ರ, ಏನು ಹೇಳಿದಾರಲ್ಲ 5 ಗುಹೆಗಳು ಅಂತ ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ ಯಥಾ ಬ್ರಹ್ಮಾಂಡ ತಥಾ ಪಿಂಡಾಂಡ ಅಂತ ಯಾಕೆ ಹೇಳ್ತಾರೆ, ನಮ್ಮೊಳಗಡೆ ಇಂಥವೆಲ್ಲ ತಿಳ್ಕೊಂಡಾಗ. ಅದಕ್ಕೆ ಹೇಳ್ತಾರಲ್ಲ ಕಾಶಿ, ಕಾಂಚಿ, ಹರಿದ್ವಾರ ಎಲ್ಲ ಅವು ನಿಂತಿವೆ ದೇಹದ ಒಳಗಲ್ಲ. ಇದನ್ನು ನೋಡೋದೇ ಕಾಶಿ ನೋಡೋಕೆ ಹೋದೆ, ನಾನು ಅದು ನೋಡೋಕೆ ಹೋದೆ, ಇದು ನೋಡೋಕೆ ಹೋದೆ ಅಂದರೆ ಹೆಂಗಪ್ಪ. ಅದಕ್ಕೆ ಕಾಶಿ, ಕಾಂಚಿ, ಹರಿದ್ವಾರ ಎಲ್ಲ ಅವು ನಿಂತಿವೆ ದೇಹದ ಒಳಗೆಲ್ಲ. ಕೂನವು ಹಿಡಿದು ಸ್ಥಾನೆಲ್ಲ ನೀ ನಮಿಸುತ್ತಾ ಬಾರೋ ಬೇರಿಲ್ಲ. ಅವನ್ನೆಲ್ಲ ನಾವು ನೋಡಿಕೊಂಡು ನಾವಿಲ್ಲೇ ತಿಳ್ಕೊಳ್ಬೇಕು. ಅದಕ್ಕೆ ಗಂಗೆ, ಯಮುನೆ, ಸರಸ್ವತಿ ಎಲ್ಲ, ಅಲ್ಲಿ ಭೀಮ, ಕೃಷ್ಣ, ತುಂಗಭದ್ರಲ್ಲ, ಸಪ್ತನದಿ ಸಂಗಮವೆಲ್ಲ ನೀ ಗುಪ್ತದಿ ನಡಿದೊಡಗೂಡಲಿಲ್ಲ ಅಂತ ಹೇಳುವಂಥದ್ದು. ಅದಕ್ಕೆ ನಾಭಿ, ಹೃದಯ, ಭ್ರೂಮಧ್ಯ, ರಂಧ್ರ ಮತ್ತು ಪಶ್ಚಿಮ ಚಕ್ರಗಳನ್ನುವಂಥ 5 ಸ್ಥಳಗಳು ಮನಸ್ಸನ್ನು ಇರಿಸೋದಕ್ಕೆ ಇವು ಗುಹೆಗಳಾಗಿದ್ದಾವೆ ಅಂತ ಹೇಳ್ತಾರೆ ನೋಡ್ರಿ. ಗುಹೆಗಳು ನೋಡ್ರಿ, ಗುಹೆಗಳು ಎಲ್ಲಿದಾವ ಹೊರಗಡೆ ನೋಡೋಕೆ ಹೋಗ್ತೀವಿ, ನಮ್ಮೊಳಗೆ ಈ ಗುಹೆಗಳು ಅಂತ ಹೇಳುವಂಥದ್ದು ನಮ್ಮ ಶರೀರದೊಳಗೆ. ಅದಕ್ಕೆ ಹೇಳ್ತಾರೆ ಈ ಒಂದು ಪಿಂಡಾಂಡವನ್ನು ಹುಡ್ಕೋದು ಬಿಟ್ಕೇಸಿ ಬ್ರಹ್ಮಾಂಡದಾಗ ಏನು ಸಿಗ್ತದೆ ಹೇಳ್ರಿ, ಎಲ್ಲಿ ಸಿಗ್ತದೆ? ವಿರಾಟ ಸ್ವರೂಪವಾಗಿರುವಂಥ ಭಗವಂತಂದು ಈ ಯಾರಿಗೆ ವಿಷ್ಣುವಿಗೂ ಪಾದ ಸಿಗಲಿಲ್ಲ, ಬ್ರಹ್ಮನಿಗೂ ಸಿಗಲಿಲ್ಲ. ತಲೆಯ ಮೇಲೆ ಯಾಕೆ ಮಸ್ತಕವನ್ನು ನೋಡಕ್ಕೆ ಹೋದ್ರೆ ಇಬ್ಬರು, ಪಾದವನ್ನು ನೋಡಕ್ಕೆ ಹೋದ್ರೆ ಇಬ್ಬರಿಗೂ ಸಿಗಲಿಲ್ಲ. ಅಂದ್ರೆ ನಾವು ಜಗತ್ತಿನೊಳಗೆ ಏನನ್ನು ನೋಡಕ್ಕೆ ಹೋಗ್ಬೇಕು, ಏನು ತಿಳ್ಕೊಳ್ಬೇಕು, ಏನು ಮಾಡಬೇಕು, ನೀ ಎಷ್ಟು ನೋಡಿದ್ರೆ ಅಲ್ಲಿ ಸಿಗ್ತದೇನೋ. ಅದಕ್ಕೆ ಭಗವಂತ ಏನು ಮಾಡಿದ, ಈ ಬ್ರಹ್ಮಾಂಡದೊಳಗಡೆ ಇರುವಂಥದ್ದನ್ನೇ ಪಿಂಡಾಂಡದೊಳಗೆ ಸೃಷ್ಟಿ ಮಾಡಿದ. ಆಕಾಶ, ವಾಯು, ಅಗ್ನಿ, ಜಲ, ಪೃಥ್ವಿ ಇವೆಲ್ಲ ನಮ್ಮೊಳಗಡೆನೇ ಇದ್ದಾವೆ. ಅದನ್ನು ನೀ ಇದು ತಿಳ್ಕೊಂಡಿದ್ರೆ ಬ್ರಹ್ಮಾಂಡವನ್ನು ತಿಳ್ಕೊಳಕ್ಕೆ ಸಾಧ್ಯ ಆಗ್ತದೆ, ಬ್ರಹ್ಮಾಂಡದಲ್ಲಿ ನೋಡ್ಕೊಳಕ್ಕೆ ಸಾಧ್ಯತೆ. ಇದನ್ನು ನೀ ಬಿಟ್ಟು ಅದಕ್ಕೆ ಬೊಮ್ಮವನರಿವೆನೆಂದು ಬಳಲುವರು ತಮ್ಮ ನೇತಿಗಳೆದು ಅನ್ಯವನ್ನೇ ನೋಡಿ ಮನುಜರು. ತಮ್ಮಲ್ಲೇ ಇರುವಂಥದ್ದನ್ನು ಬಿಟ್ಟು ಹೊರಗಡೆ ಪರಮಾತ್ಮನ ಹುಡುಕಕ್ಕೆ ಹೋಗ್ತಾರಲ್ಲ, ಎಷ್ಟು ಮೂರ್ಖರದಾರಪ್ಪ.
ಅದಕ್ಕೆ ಇವು ನಾಭಿಸ್ಥಾನ, ಹೃದಯ ಸ್ಥಾನ, ಭ್ರೂಮಧ್ಯ, ಬ್ರಹ್ಮರಂಧ್ರ ಮತ್ತು ಪಶ್ಚಿಮ ಚಕ್ರ, ಇವು 5 ಸ್ಥಳಗಳನ್ನು, ಈ 5 ಸ್ಥಳಗಳು ಭಾಳ ಮುಖ್ಯವಾಗಿರುವಂಥದ್ದು ನಮ್ಮ ಶರೀರದೊಳಗೆ. ಆ ಮನಸ್ಸನ್ನು ಇಲ್ಲಿ ಇರಿಸುವಂಥದ್ದು, ಈ ಗುಹೆಗಳಲ್ಲಿ ಇರಿಸುವಂಥದಕ್ಕೆ ಏನಾಗ್ತದೆ, ಮನಸ್ಸನ್ನು ನಿಲ್ಲಿಸೋದಕ್ಕೆ ಈ ಗುಹೆಗಳು ಇರುವಂಥದ್ದು. ಮತ್ತು ಇವೇನಾಗ್ತದೆ ಅಂತಂದ್ರೆ ಪಾಪಕ್ಷಯ ದ್ವಾರ. ಇವು ಹೆಂಗದಾವ ನೋಡ್ರಿ, ಇವೇ ಒಂದು ಪುಣ್ಯಕ್ಷೇತ್ರಗಳು. ಇವು ಬೇರೆ ಪುಣ್ಯಕ್ಷೇತ್ರಗಳು ನೋಡಕ್ಕೆ ಹೋಗ್ತೀವಿ ನಾವು, ಮತ್ತು ಇದನ್ನು ಬಿಟ್ಟಿವಿ. ಅದಕ್ಕೆ ಥರ ಈ ಪಾಪ ಏನು ಕ್ಷಯ ಮಾಡ್ಕೊಳ್ಳಿಕ್ಕೆ, ಪಾಪವನ್ನು ಕಳ್ಕೊಳ್ಳಿಕ್ಕೆ, ಈ ಪುಣ್ಯವನ್ನು ಅಭಿವೃದ್ಧಿ ಮಾಡ್ಕೊಳ್ಳಿಕ್ಕೆ ಉತ್ತಮವಾದ ಪುಣ್ಯಕ್ಷೇತ್ರಗಳಾಗಿರುವಂಥವು ನೋಡ್ರಿ. ಒಳಗಡೆ ಅಭಿವೃದ್ಧಿ ಮಾಡಿ, ಯಾಕಂದರೆ ಪುಣ್ಯವನ್ನು, ಪಾಪವನ್ನು ಕ್ಷಯ ಮಾಡಿಕೊಳ್ಳುವಂಥದ್ದು ಮತ್ತು ಪುಣ್ಯವನ್ನು ಅಭಿವೃದ್ಧಿ ಮಾಡಿಕೊಳ್ಳುವಂಥದ್ದು, ಇದು ಉತ್ತಮವಾದಂಥ ಪುಣ್ಯಕ್ಷೇತ್ರಗಳಾಗಿರುವಂಥದ್ದು. ಮತ್ತು ಈ ಸ್ಥಳಗಳು ಒಂದಕ್ಕಿಂತಲೂ ಒಂದು ಸುಖರೂಪಗಳಾಗಿದ್ದಾವ ನೋಡ್ರಿ. ಎಷ್ಟು ಅದ್ಭುತ ಹೇಳ್ತಾರವರು. ಇವು ಪುಣ್ಯದ ಸ್ಥಳಗಳು ಅಂತ ನೋಡ್ರಿ. ಪುಣ್ಯಕ್ಷೇತ್ರ ಯಾವುದ್ರೆ ಇಲ್ಲಿ ಅದಾವ ನೋಡ್ರಿ. ಇಲ್ಲಿ ಯಾತ್ರೆ ಮಾಡಿ, ಇಲ್ಲಿ ಮಾಡಪ್ಪ ಯಾತ್ರೆ. ಅದಕ್ಕೆ ಏನು ಹೇಳ್ತಾರವರು, ಈ ಸ್ಥಾನಗಳು ಹೆಂಗದಾವಂದ್ರೆ ಒಂದಕ್ಕಿಂತ ಒಂದು ಸುಖರೂಪಗಳಾಗಿರುವಂಥದ್ದು. ಈಗ ನಾಭಿ ಅಂತ ತಗೊಂಡ್ರು, ನಾಭಿಗಿಂತ ಹೆಚ್ಚಿನ ಆನಂದ ಯಾವುದು ಸುಖ ರೂಪವಾಗಿರುವಂಥದ್ದು ಅಂದ್ರೆ ಹೃದಯ ಭಾಗದಲ್ಲಿ ನಿಲ್ಲಿಸುವಂಥದ್ದು. ಹೃದಯ ಭಾಗದಕ್ಕಿಂತ ಇನ್ನೊಂದು ಹೆಚ್ಚಿಂದು ನಮಗೆ ಸುಖ ಆಗುವಂಥದ್ದು ಎಲ್ಲಿ ಅಂದ್ರೆ ಭ್ರೂಮಧ್ಯ ಸ್ಥಾನದಲ್ಲಿ. ಅದಕ್ಕಿಂತ ಹೆಚ್ಚು ನಮ್ಗೆ ಸುಖ ಕೊಡುವಂಥ ಜಾಗ ಯಾವುದು ಅಂದ್ರೆ ಬ್ರಹ್ಮರಂಧ್ರ. ಅದಕ್ಕಿಂತ ಜಾಸ್ತಿ ಅಂದರೆ ಪಶ್ಚಿಮ ಚಕ್ರ. ಈ ರೀತಿಯಾಗಿ ಒಂದಕ್ಕಿಂತಲೂ ಒಂದು ಸುಖ ರೂಪಗಳಾಗಿರುವಂಥವು ಈ ಗುಹೆಗಳು. ಇವು ಆ ಮನಸ್ಸನ್ನು ಅಲ್ಲಿ ನಾವು ನಿಲ್ಲಿಸಿದಾಗ ಈ ರೀತಿ ಆನಂದವಾಗಿರುವಂಥದ್ದು. ಅದರಿಂದ ಈ ಸ್ಥಳಗಳನ್ನು ಮೊದಲ ನೀನು ಅರಿಯುವಂಥದ್ದು ಭಾಳ ಮುಖ್ಯ ನೋಡು ಮೈತ್ರ. ಈ ಸ್ಥಳಗಳನ್ನು ಅರಿಯುವಂಥದ್ದು ಶರೀರದೊಳಗೆ ಎಂಥ ಅದ್ಭುತ ರೀ ಇವೆಲ್ಲ. ಅದಕ್ಕೆ ಹೇಳ್ತಾರೆ ಅವರು, ಅದರಿಂದ ಈ ಸ್ಥಳಗಳನ್ನು ನೀನು ಮೊದಲು ಅರಿಯುವಂಥದ್ದು ಮುಖ್ಯವಾಗಿರುವಂಥದ್ದು. ಮತ್ತು ಇದನ್ನು ನಮ್ಗೆ ಗೊತ್ತಾಗ್ಲಾರ್ದ ನಾವು ಅಲ್ಲಿ ನೋಡ್ತೀವಿ, ಇಲ್ಲಿ ನೋಡ್ತೀವಿ, ಅಲ್ಲಿ ಪುಣ್ಯ ಕಳ್ಕೊಳಕ್ಕೆ ಹೋಗ್ತೀವಿ, ಪಾಪ ಯಾಕಂದ್ರೆ ಪುಣ್ಯ ಏನು ಅಭಿವೃದ್ಧಿ ಮಾಡ್ಕೊಳಕ್ಕೆ ಹೋಗ್ತೀವಿ, ಪಾಪವನ್ನು ಕಳ್ಕೊಳಕ್ಕೆ ಹೋಗ್ತೀವಿ ಅಂತೀವಿ. ಆದರೆ ಇದಕ್ಕೆ ಹೇಳಿದ್ವಿ ಯಥಾ ಬ್ರಹ್ಮಾಂಡ ತಥಾ ಪಿಂಡಾಂಡ. ಯಾಕಂದರೆ ಇಲ್ಲಿ ತಿಳ್ಕೊಳ್ಳೋದು ನೀ ಎಷ್ಟು ನೋಡಂಗಿದ್ವಿ ಹೊರಗಡೆ. ಅದಾದ ಬಿಟ್ಟು ನಾವು ಬೇರೆ ಬೇರೆ ದೇಶಗಳನ್ನು ನೋಡೋಕೆ ಹೋಗ್ತೀವಿ, ಅಲ್ಲಿ ನೋಡೋಕೆ ಹೋಗ್ತೀವಿ, ಇಲ್ಲಿ ನೋಡೋಕೆ ಹೋಗ್ತೀವಿ. ಎಲ್ಲ ಇರೋದು ಒಂದೇ. ಎಲ್ಲ ಕಡೆ ಇರುವಂಥದ್ದು ಹುಟ್ಟು ಸಾವು ರೋಗ ರುಜಿನಗಳು ಎಲ್ಲ ಒಂದೇ. ಎಲ್ಲ ಕಡೆ ಇರುವಂಥದ್ದು ಈ ಭೂಮಿ ಒಂದೇ, ಆಕಾಶ ಒಂದೇ, ನೀರು ಒಂದೇ, ಗಾಳಿ ಒಂದೇ, ಎಲ್ಲನೂ ಐತೆ. ಇಂಥ ಒಂದು ಬ್ರಹ್ಮಾಂಡದೊಳಗೆ ನೀನು ಏನು ತಿಳ್ಕೊಳಕ್ಕೆ ಸಾಧ್ಯ ಐತಪ್ಪ? ಅಲ್ಲಿ ಏನೂ ಇಲ್ಲ. ಅದಕ್ಕೆ ಈ ಪಿಂಡಾಂಡದೊಳಗಡೆ ಅದಾವ ನೋಡು, ನೀನು ಮೊದಲು ತಿಳ್ಕೊಂಡೆ ಅಂದರೆ ಅಲ್ಲಿ ನಿನಗೆ ಅರ್ಥ ಆಗ್ತದೆ, ತಿಳ್ಕೊಳಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಮೊದಲ ಈ ಸ್ಥಳಗಳನ್ನು ಮೊದಲು ನೀ ತಿಳ್ಕೊ ಅನ್ನುವಂಥದ್ದು ಮೈತ್ರಾದೇವಿ ಯಾಜ್ಞವಲ್ಕ್ಯರು ಬಹಳ ಅದ್ಭುತವಾಗಿ ಹೇಳ್ತಾರೆ ಅವರು. 8ನೇ ನುಡಿಯಲ್ಲಿ ನೋಡೋಣ. ಈ ಸಾಧಕ ಏನು ಸಾಧನೆ ಮಾಡುವಂಥವನು ಈ ಮನಸ್ಸನ್ನು ಇರಿಸುವುದಕ್ಕೆ ಈ ಸಾಧಕರಿಗೆ ಅವಶ್ಯವಾಗಿರುವಂಥದ್ದು ಈ ಸ್ಥಳಗಳು, ಈ ಮನಸ್ಸನ್ನು. ಯಾಕಂದರೆ ಈ ಸಾಧಕರಿಗೆ ಏನಾಗ್ತದ ಅಂತಂದ್ರೆ ಈ ಸ್ಥಳಗಳಲ್ಲಿ ಮನಸ್ಸನ್ನು ಇಡೋದಕ್ಕೆ ಭಾಳ ಅವಶ್ಯಕವಾಗಿರುವಂಥದ್ದು. 8ನೇ ನುಡಿಯಲ್ಲಿ ಹೇಳ್ತಾರೆ, ಮನವೇ ಸಂಸ್ಕೃತಿ ದುಃಖವನಿತಕ್ಕೆ ಮೂಲವು ಆ ಮನವಳಿದೊಡೆ ಮುಕ್ತಿ ಸುಖವುದು ಜನಿಸಿಗುಮದರಿಂದಲರಿ ಮುಮುಕ್ಷಿಗಳಿಗೆ ಮನದ ಧಾರಣೆ ಮುಖ್ಯವೆನಿಪುದು. ನೋಡ್ರಿ, ಯಾಕಂದ್ರೆ ಮನಸ್ಸು ಭಾಳ ಮುಖ್ಯ ರೀ. ಮನಸ್ಸು ಭಾಳ ಪರಿಶುದ್ಧವಾಗಿರಬೇಕು. ನೋಡಿ, ಈಗ ನಾವೆಲ್ಲ ತಿಳ್ಕೊಂಡಿವಿ ಅಂತ ಹೇಳ್ತೀವಿ ಅಲ್ಲ, ಎಲ್ಲ ನಾವು ಹೇಳೋರಿಗೆ ಬಂತು, ಕೇಳೋರಿಗೆ ಬಂತು, ಎಲ್ಲರಿಗೆ ಬಂತು. ನಾವು ಹೇಳ್ತೀವಿ ಅನ್ನುವಂಥ ಅಹಂಕಾರ ನಮ್ಮಲ್ಲಿ, ಎಲ್ಲ ತಿಳ್ಕೊಂಡಿವ್ರಿ, ಎಲ್ಲರಿಗಿಂತ ನಾವು ಜಾಣ್ರಿ ಅಂತ ನಮ್ಮಲ್ಲಿ ಅಹಂಕಾರ ತುಂಬಿರ್ತದೆ. ಹಲವಾರು ಶಬ್ದಗಳ ಒಂದು ಜಾಲ ನಮ್ಮ ಹತ್ರ ಇರ್ತದೆ ಹೇಳಂಥವ್ರಿಗೆ ಅಲ್ಲ, ಬಟ್ ಏನೋ ಒಂದು ಸ್ವಲ್ಪ ತಿಳ್ಕೊಂಡಿವಿ ಅಂತಂದ್ರೆ ಒಂದು 4 ಶಬ್ದಗಳನ್ನು ತಿಳ್ಕೊಂಡಿವಿ, 4 ಏನು ವಾಕ್ಯಗಳನ್ನು ತಿಳ್ಕೊಂಡಿವಿ ಅಂದ್ರೆ ನಮ್ಮ ಸರಿ ಯಾರಿಲ್ಲ ಅಂತ ಹೇಳ್ತೀವಿ. ಹೌದಾ? ಅವ್ರೇನು ತಿಳ್ಕೊಂಡಿಲ್ಲ ಅಂತ ಅನ್ನುವಂಥ ಭ್ರಮೆಯಲ್ಲಿ ನಾವೇ ಇರ್ತೀವಿ. ಆದರೆ ಎಲ್ಲ ಭಕ್ತಿ ಮಾಡೋದು ಒಂದೇ. ಭಗವಂತಗೆ ನಾವು ಹೇಳ್ತೀವಿ, ಕನ್ನಡದಾಗ ನಾವು ಇದನ್ನು ನಿಜಗುಂಡ್ರ ಶಾಸ್ತ್ರ ನಾವು ಹೇಳ್ತೀವಿ ಅಂದರೆ ಇದೇನು ಕಡಿಮೆ ಅಲ್ಲ.
ಭಾಳ ದೊಡ್ಡ ಸಂಸ್ಕೃತ ಪಂಡಿತ ಒಂದು 4-5 ಡಿಗ್ರಿಗಳನ್ನು ಪಡ್ಕೊಂಡು ಬಂದಿದ್ದೀನಿ ಅಂತಂದ್ರೆ ಕೂಡ ಅಲ್ಲಿ ಇರುವಂಥದ್ದು ಒಂದೇ, ಒಂದು ನೀರಿಗೆ ಒಂದು ಪಾನಿನೂ ಅಂತಾರೆ, ವಾಟ್ರ್ ಅಂತಾರೆ, ಏನಾದರೂ ಒಂದು ಹಲ್ವಾರು ರೀತಿಯಿಂದ ಹೇಳ್ತಾರಪ್ಪ. ಅದು ಇರುವಂಥದ್ದು ನೀರು ಒಂದೇ ಇರ್ತದೆ. ಆದರೆ ನಾವು ಬೇರೆ ಬೇಕಾದಷ್ಟು ಒಂದು ಸಂಸ್ಕೃತ ಪಂಡಿತರಿರಲಿ, ಯಾವುದೇ ಭಾಷೆಯಲ್ಲಿರಲಿ ಇರುವಂಥದ್ದು ಇದು ಒಂದೇ, ಬ್ರಹ್ಮ ಜ್ಞಾನ ಅನ್ನುವಂಥದ್ದು ಒಂದೇ ಇರ್ತದೆ, ಬೇರೆ ಏನೂ ಇರೋಂಗಿಲ್ಲ ಅಲ್ಲಿ, ಒಂದೇ ಇರೋದು. ಯಾವ ಶಬ್ದಗಳು ಆಗಿರ್ಬೋದು, ಯಾವುದೇ ಒಂದು ವಾಕ್ಯ, ಯಾವುದೇ ಭಾಷೆ ಆಗಿರ್ಬೋದು, ತಿಳಿಸುವಂಥದ್ದು ಒಂದೇ ಇರ್ತದೆ. ಅದರ ಭಕ್ತಿ ಅನ್ನುವಂಥದ್ದು ಭಾಳ ಶುದ್ಧ ಇರಬೇಕಾಗ್ತದೆ. ಯಾಕಂದ್ರೆ ಆ ಮನಸ್ಸು ಪರಿಶುದ್ಧವಾಗಿರ್ಬೇಕಾಗ್ತದೆ. ಒಂದು ಉದಾಹರಣೆ ಹೇಳ್ತಾರೆ ಅವರು, ನನಗೆ ನೆನಪಂತು. ಈತ ಬಹಳಷ್ಟು ನಾಗರಿಕ ಒಂದು ಜೀವನದಲ್ಲಿ ಇದ್ದಂಥ ವ್ಯಕ್ತಿ. ಈಗ ದ್ವೀಪಗಳು ಅಂತ ಇರ್ತಾವೆ ನೋಡ್ರಿ, ಸಮುದ್ರದ ಮಧ್ಯೆ ಒಂದೊಂದು ಊರುಗಳು ಇರ್ತಾವಲ್ಲ, ದ್ವೀಪಗಳು ಅಂತ ಅಲ್ಲೇ ಇರ್ತದೆ. ಈ ಮನುಷ್ಯ ಏನು ಮಾಡಿದ, ಈ ಊರಿಂದ ಒಂದು ಒಳ್ಳೆ ದೊಡ್ಡ ಸಿಟಿಯಿಂದ ಹಡಗದಲ್ಲಿ ಅಲ್ಲಿ ಹೋದ. ಒಂದು ದ್ವೀಪ ಇತ್ತು, ಅಲ್ಲಿ ಮೇಲ್ಗಡೆ ಹೋದ, ಹಡಗದಿಂದ ಅಲ್ಲಿ ಹೋದ. ಅಲ್ಲೆಲ್ಲರೂ ಕಾಡು ಜನರು ಇರ್ತಾರಲ್ಲ, ಆ ರೀತಿಯಾಗಿರುವಂಥವ್ರು ಪಾಪ ತಮ್ಮ ಭಾಷೆಯಲ್ಲಿ ಭಕ್ತಿ ಮಾಡ್ತಿರ್ತಾರೆ, ಇಲ್ಲ ಅಂತಿಲ್ಲ, ಭಕ್ತಿ ಮಾಡ್ತಿರ್ತಾರೆ. ಆದರೆ ಈತಿಗೇನು ಅನ್ನಿಸ್ತದ, ಇವ್ರ ಭಕ್ತಿ ಏನೇನೋ ಮಾಡಾಕತ್ತೇವ, ಇವ್ರಿಗೆ ಹೆಂಗೆ ದೇವ್ರು ಒಲಿತಾನ ಇಲ್ಲ ಅಂತ ಹೇಳ್ಬಿಟ್ಟು ಆತ ಏನು ಮಾಡ್ದ, ಇಲ್ಲ ಬರ್ರಿ ನೀವೆಲ್ಲರೂ ಬರ್ರಿ, ನೀವು ಈ ಥರ ಹಂಗೆ ಅನ್ನೋದಲ್ಲ, ಆದ್ರೆ ನಾವೊಂದು ಮಂತ್ರ ಹೇಳ್ತೀನಿ ನೀವು, ಯಾಕಂದ್ರೆ ಇದು ಮನಸ್ಸು ಪರಿಶುದ್ಧ ಇದ್ದಾಗ ಯಾವ ರೀತಿ ಆಗ್ತದೆ ಅನ್ನುವಂಥದ್ದಕ್ಕೆ ಈ ವಿಚಾರ ಬರ್ತದೆ. ನಾನೊಂದು ಮಂತ್ರ ಹೇಳ್ತೀನಿ ನಿಮಗೆ, ಅದನ್ನು ನೀವು ಹೇಳ್ರಿ, ಹಿಂಗೆ ಹೇಳ್ರಿ, ನಿಮ್ದು ಅದೇನೇನು ಹೇಳ್ತೀರಿ ಅದನ್ನೆಲ್ಲ ಬಿಡ್ರಿ, ಇದೇ ಥರನೇ ಭಕ್ತಿ ಮಾಡಿರಿ, ಈ ಥರನೇ ಹೇಳ್ರಿ ಅಂತ ಆತ ಹೇಳ್ಕೊಡ್ತಾ ಇದ್ದ. ಅವ್ರು ಮಾತ್ರ ಭಕ್ತಿ ಭಾಳ ಪರಿಶುದ್ಧ ಇತ್ತವರು. ಅವ್ರು ಯಾವ ಭಾಷೆದಲ್ಲಿ ಅಂದರೂ ಕೂಡ ಆ ಭಕ್ತಿ ಮುಖ್ಯ ಇರ್ತದೆ. ಹಾಗಾಗಿ 1-2 ದಿವಸ ಈತ ಹೇಳಿಕೊಟ್ಟ, ಅದನ್ನು ಹೇಳ್ಬೇಕಂತ ಭಾಳ ಪ್ರಯತ್ನ ಮಾಡ್ತಿದ್ರು. ಅವ್ರಿಗೆ ತುಂಬ ಭಕ್ತಿ ಇದ್ದಂಥವ್ರು ಅವರೆಲ್ಲ, ಕಾಡು ಜನಗಳು ಭಾಳಷ್ಟು ಭಕ್ತಿ ಇರುವಂಥವ್ರು. ಆತ ಏನು ಮಾಡಿದ, 2-3 ದಿವಸ ಅಂತ ಹೋಗಿದ್ದ, ಒಂದು ಸ್ವಲ್ಪ ದಿವಸ ಇದ್ದುಕೊಂಡು ಕೇಸಿ ಮತ್ತೆ ತಿರ್ಗಾ ರಿಟರ್ನ್ ಹೊಂಟ ತನ್ನ ಊರಿಗೆ. ಹಡಗದಾಗ ಕೂತ್ಕೊಂಡು ಹೋಗ್ತಾ ಇದ್ದ, ಇವ್ರಿಗೇನಾಯಿತು, ಮರ್ತು ಬಿಡ್ತದೆ, ಅವರ ಹೇಳಿದ್ದು ಮಂತ್ರನೇ ಮರ್ತು ಬಿಡ್ತು. ಅವ್ರೇನು ಸ್ವಲ್ಪ ಶ್ಲೋಕಗಳು ಹೇಳಿದ್ದಾತ, ಅವನ್ನ ಮರ್ತು ಬಿಟ್ರು. ಮರ್ತುಗಳನ್ನೇ ಅವ್ರೇನು ಮಾಡಿದರು, ಅಯ್ಯಯ್ಯೋ ಏನೇ ಹೇಳಿದ್ರಲ್ಲ ನಾವು ಮರ್ತು ಬಿಟ್ಟಿವಿ, ಈಗ ಒಂದು 10 ನಿಮಿಷ ಆಗ್ಯದತ್ತ, ಹೋಗಿ ನಾವು ಹೋಗೋಣ, ಕೇಳಿ ಬರೋಣ, ಅದು ಯಾಕೋ ಮರ್ತು ಬಿಟ್ಟಿವಿ. ಯಾಕಂದ್ರೆ ಅವ್ರಿಗೆ ತಿಳ್ಕೋಬೇಕು, ಕಲಿಬೇಕು ಅನ್ನೋದು ಭಾಳ ಅಪೇಕ್ಷೆ. ಆದರೆ ಅವ್ರ ಭಕ್ತಿ ಅದ, ಆದರೆ ತಮ್ಮ ಭಕ್ತಿಯಲ್ಲಿ ತಾವು ಮಾಡ್ತಾಯಿದ್ದಾರೆ, ತಮ್ಮ ಭಾಷೆಯಲ್ಲಿ ತಾವು ಮಾಡ್ತಾಯಿದ್ದಾರೆ. ಈ ಮನುಷ್ಯ ನೀವು ಹಿಂಗೆಲ್ಲ ಮಾಡೋಕೆ ಹೋಗ್ಬಿಡ್ರಿ, ಹಿಂಗೆ ಮಾಡ್ರಿ ಅಂತ ಈತ ಹೇಳಿದ್ನಲ್ಲ, ಅದನ್ನು ಕೇಳ್ಕೊಂಡು ಅದನ್ನೇ ಕಲ್ಕೊಳ್ಳೋಣ ಅಂತ ಅಂದ್ಕೊಂಡ್ರು, ಮರ್ತು ಬಿಟ್ರು. ಇಲ್ಲ ಈಗ ಹೋಗ್ತಾ ಇದ್ದಾನಲ್ಲ, ಹೋಗೋಣ ಅಂತೇಳಿ ಒಂದು ಸ್ವಲ್ಪ ಜನ ಏನು ಮಾಡಿದರು, ಕರ್ಕೊಂಡು ಬಂದರೆ ಆಯ್ತದ, ಕೇಳಿ ಬಂದರೆ ಆಯ್ತದ, ಯಾವುದು ಶ್ಲೋಕದ್ದು ಯಾವ ಶ್ಲೋಕ ಐತಿ, ಯಾವ ಮಂತ್ರ ಐತೆ ಅಂತ ಕೇಳೋಣ ಅಂತ ಹೇಳ್ಬಿಟ್ಟು ಅವ್ರೇನು ಮಾಡಿದರು, ದೂರ ಹೋಗ್ತಿತ್ತದ ಹಡಗ, ಆ ಹಡಗದಾಗ ಕೂತಿದ್ದಾತ. ಅಲ್ಲಿ ಹೋಗ್ತಾ ಇದ್ದಾನಂತ ಅವರು ನದಿಯಲ್ಲೇ ನಡ್ಕೊತ ಹೊಂಟ್ರಂತ ನೋಡ್ರಿ. ತಮ್ಮ ಒಂದು ಭಕ್ತಿಯಿಂದನೇ ಅವರು ಆ ಸಮುದ್ರದಲ್ಲಿ ನಡ್ಕೊತ ಹೊಂಟ್ರಂತವ್ರು. ಇವನ್ ನೋಡಿದಂತ ಇವ್ರೇನು ಹಿಂಗೆ ಬರ್ಲಾಕತ್ತಾರಲ್ಲ, ಭಾಳ ಆಶ್ಚರ್ಯ. ಯಾಕಂದ್ರೆ ಅವ ಕಾಲಿಟ್ಟನೇ ಬಿಡ್ತಾನೆ ಅವನು, ಯಾರೇ ಆಗಲಿ. ಮತ್ತು ಸಮುದ್ರದ ಕಾಲಿಟ್ಟರೆ ನೀರಾಗ ಮುಳುಗಿ ಹೋಗ್ತಾರಲ್ಲ, ಅದಕ್ಕೆ ಭಾಳ ಗಾಬರಿ ಆಗಿಬಿಡ್ತಾರೆ, ಇವ್ರು ಯಾಕೆ ಬರಾಕತ್ತಾರ ಅಂತ. ಆಮೇಲೆ ಅವರು ಸರ ನಡ್ಕೊಂಡೇ ಬಂದರು, ನದಿಯಲ್ಲೇ ನಡ್ಕೊತ, ಸಮುದ್ರದಲ್ಲಿ ನಡ್ಕೊತ ಬಂದರು. ಅತಂದ ಏನು ಅಂತಂದ್ರೆ ಭಾಳಷ್ಟು ಅದಕ್ಕೆ ಎಷ್ಟು ಒಂದು ಮನಸ್ಸಿಗೆ ಇದಾಯಿತು ಅಂತಂದ್ರೆ, ನೋಡ್ತಾನೆ ಬಾಬಾ ಅದು ನೀರಲ್ಲಿ ಬರ್ತಾ ಇದ್ದಾರೆ ಹೆಂಗೆ. ಅವರು ಹತ್ರ ಬಂದು ಹೇಳಿದರು, ನೀವೇನೇ ಹೇಳಿದ್ರಲ್ಲ, ಭಕ್ತಿಯಿಂದ ಹೇಳ್ರಿ ಅಂತ ಹೇಳಿದ್ರಲ್ಲ, ಅದು ನಾವು ಮರ್ತು ಬಿಟ್ಟಿವಿ ಅಂತ, ಅದನ್ನು ಹೇಳ್ರಿ ಇನ್ನೊಂದ್ಸಲ ಅಂದರು. ಅದಂದ, ನಾನೇ ನಿಮಗೆ ಕೈ ಮುಗಿತೀನಿ ಅಂತಂದತ. ಯಾಕಂತಂದ್ರೆ ನಾನೇನೋ ಒಂದು ಸ್ವಲ್ಪ ತಿಳ್ಕೊಂಡು ಕೇಸಿ, ನಾನೇ ದೊಡ್ಡದು, ನನ್ನ ಭಕ್ತಿನೇ ದೊಡ್ಡದು, ನನ್ನ ಶ್ಲೋಕನೇ ದೊಡ್ಡದು, ನಾನು ತಿಳ್ಕೊಂಡ್ಬಿಟ್ಟು ನಿಮಗೆ ಉಪದೇಶ ಮಾಡಿದೆ, ಹೇಳಿದೆ ನಾನು ಖರೇನೆ. ಆದ್ರೆ ನಿಮ್ಮ ಭಕ್ತಿ ಎಂಥದ, ನಿಮ್ಮ ಭಕ್ತಿ ಈ ಸಮುದ್ರದಲ್ಲಿ ನೀರಲ್ಲಿ ನಡ್ಕೊಂಡು ಬರ್ತಾ ಇದ್ದೀರಿ ಆ ಒಂದು ಭಕ್ತಿಯಿಂದ ಅಂತಂದಾಗ, ನಾನೇ ನಿಮ್ಮ ಕೈ ಮುಗಿತೀನಪ್ಪ, ನಿಮ್ಮ ಭಕ್ತಿ ಶ್ರೇಷ್ಠ ಅದ, ನೀವೇನು ಹೇಳ್ತೀರಿ ಹಂಗೆ ಹೇಳ್ರಿ ಅಂತ ಹೇಳಿದ್ನಂತಾನೆ ಕೈ ಮುಗಿದು. ಅದಕ್ಕೆ ಯಾಕಂತಂದ್ರೆ ಇಲ್ಲಿ ಮನಸ್ಸು ಪರಿಶುದ್ಧವಾಗಿರುವಂಥದ್ದು, ಅದು ಒಂದು ಭಾಳ ಮುಖ್ಯವಾಗಿರುವಂಥದ್ದು ನೋಡ್ರಿ. ಹಾಗಾಗಿ ಇಲ್ಲಿ ಕೂಡ ಏನು ಹೇಳ್ತಾರ, ಈ ಮನವೇ ಸಂಸ್ಕೃತಿ ದುಃಖವನಿತಕ್ಕೆ ಮೂಲವಾಗುವ ಮನವಳಿದೊಡೆ ಮುಕ್ತಿ ಸುಖವದು ಜನಿಸಿಗುಮ್ಮದರಿಂದಲರಿ ಮುಮುಕ್ಷಿಗಳಿಗೆ ಮನದ ಧಾರಣೆ ಏನಿಪ್ಪದು ಅಂದ್ರೆ, ಈ ಮನೋ ಮೂಲಕ ಅನೇಕ ಸಂಸಾರ ದುಃಖಗಳು ಒದಗ್ತಾವೆ. ಈ ಮನಸ್ಸಿನಿಂದನೇ ಎಲ್ಲ ದುಃಖಗಳು ಆಗುವಂಥದ್ದು. ಮನಸ್ಸೇ ಎಲ್ಲ ದುಃಖಕ್ಕೆ ಕಾರಣ ರೀ.
ಅದಕ್ಕೆ ಇಂಥ ಮನಸ್ಸನ್ನು ತಡೆಯುವುದರಿಂದ ದುಃಖಗಳು ನಿವೃತ್ತಿ ಆಗ್ತದೆ. ಮುಖ್ಯವಾಗಿರುವಂಥದ್ದು ಈ ದುಃಖಕ್ಕೆ ಕಾರಣ ಆಗಿರುವಂಥದ್ದು, ಸುಖಕ್ಕೆ ಕಾರಣ ಆಗಿರುವಂಥದ್ದು ಯಾವುದಂದ್ರೆ ಇದೇ ಮನಸ್ಸು. ಅದಕ್ಕೆ ಈ ಮನೋಮೂಲಕ ಅನೇಕ ಸಂಸಾರ, ಅದಕ್ಕೆ ಮನವೇ ಸಂಸ್ಕೃತಿ ಅಂತ ಹೇಳ್ತಾರೆ. ಮನವೇ ಸಂಸ್ಕೃತಿ ಅಂತಂದ್ರೆ ಈ ಎಲ್ಲ ಈ ಸಂಸಾರದ ಸಂಬಂಧವಾದಂಥ ದುಃಖಗಳಿಗೆ ಈ ಮನಸ್ಸೇ ಕಾರಣ, ಮೂಲವಾಗಿರುವಂಥದ್ದು. ಅಂಥ ಮನಸ್ಸು ನಾಶ ಆಯ್ತಂದ್ರೆ ಅದಕ್ಕೆ ಮಹಾತ್ಮರು ಇಲ್ಲಿ ಇದನ್ನು ಮಾಡಿಕೊಂಡ್ರು ನೋಡ್ರಿ. ಈ ಮನಸ್ಸಿಗೆ ಏನು ಮಾಡಿದ್ರು, ಆ ಮನಸ್ಸನ್ನು ನಾಶ ಆಯಿತು ಅಂತಂದಾಗ ಅಲ್ಲಿ ಏನಾಗ್ತದೆ, ಮುಕ್ತಿ ಸಂಬಂಧವಾದಂಥ ಆನಂದ ಆಗ್ತದೆ. ಎಲ್ಲದಕ್ಕೂ ಇದೇ ಮನಸ್ಸೇ ಕಾರಣ. ಅದಕ್ಕೆ ನಾವು ನಿದ್ರೆ ದೃಷ್ಟಾಂತ ಭಾಳ ಅದ್ಭುತವಾಗಿ ಹೇಳ್ತಾರೆ. ಯಾಕಂದರೆ ಅಲ್ಲಿ ಮನಸ್ಸು ಇರೋಂಗಿಲ್ಲ, ಇಂದ್ರಿಯಗಳು ಇರೋಂಗಿಲ್ಲ. ಇಂದ್ರಿಯಗಳಲ್ಲಿ ಮನಸ್ಸು ಮುಖ್ಯವಾಗಿ ಅಲ್ಲಿ ನಿದ್ರೆ ಒಳಗೆ ಇರೋಂಗಿಲ್ಲ. ಒಂದು ನೋಡ್ರಿ, ನಾವು ಯಾಕಂದ್ರೆ ನಮ್ಮ ಅನುಭವಕ್ಕೆ ಬರೋಂಥದ್ದನ್ನು ಹೇಳ್ತಾರೆ ಮಹಾತ್ಮರು. ನಮ್ಮ ಅನುಭವಕ್ಕೆ ಬರಲಿಲ್ಲ ಅಂದ್ರೆ ನೀವೇನು ಇದನ್ನು ಒಪ್ಪೋದನ್ನು ಅವಶ್ಯಕತೆ ಇಲ್ಲ, ಅನುಭವಕ್ಕೆ ಬರ್ತದೇ ಇಲ್ಲ. ಅದಕ್ಕೆ ಅದೇ ಹೆಂಗ್ರಿ ಅಂತ ಹೇಳೋರಿಗೆ ಪ್ರತಿಯೊಂದು ನಾವು ಪ್ರಾಕ್ಟಿಕಲ್ಲಾಗಿ ಜಗತ್ತಿನಲ್ಲೂ ಕಾಣಬಹುದು, ಹೌದಲ್ಲ? ಯಾಕಂದ್ರೆ ನಮಗೂ ಈ ಶರೀರವನ್ನು ಜಾಗ್ರ ಸ್ವಪ್ನ ಸುಸುಪ್ತಿ ಕೊಟ್ಟಿದ್ದಾನೆ. ಸ್ವಪ್ನದಲ್ಲಿ ಈ ಜಗತ್ತು ಹೆಂಗೆ ಸುಳ್ಳೈತೋ ಅದೇ ರೀತಿ ಜಾಗ್ರದಲ್ಲಿ ಕಾಣುವಂಥ ಜಗತ್ತು ಕೂಡ ಸುಳ್ಳೈತೆ. ಇದನ್ನು ನೋಡಿ ತಿಳ್ಕೊ ಅಂತ ಸ್ವಪ್ನದ ಒಂದು ದೃಷ್ಟಾಂತ ನಮ್ಗೆ ಅನುಭವ ಕೊಟ್ಟಿದ್ದಾನೆ ಭಗವಂತ. ಮತ್ತು ಇವೆಲ್ಲವನ್ನು ಅಳಿದಾಗ ನೀನೇ ಸುಖವಾಗಿರ್ತಿ ಅನ್ನುವಂಥದಕ್ಕಾಗಿ ನಿದ್ರದ್ದು ಕೊಟ್ಟಿದ್ದಾನೆ ನಮಗೆ. ಯಾವ ಶರೀರ ನಂದು ಅಲ್ಲ, ಇಂದ್ರಿಯಗಳು ನನ್ನವಲ್ಲ, ಅವೆಲ್ಲದನ್ನು ವ್ಯವಹಾರ ಮಾಡುವಂಥ ಈ ಮನಸ್ಸು ಎಲ್ಲಿ ನಿದ್ರೆ ಒಳಗಿರೋಂಗಿಲ್ಲ. ಒಂದು ಸ್ವಲ್ಪ ಮಲಗಿದಾಗ ನನಗೊಂದು ಸ್ವಲ್ಪ ಯೋಚನೆ ಐತ್ರಿ, ಏನೋ ಒಂದು ಯೋಚನೆ ಐತೆ ಅಂದ್ರೆ ನಾವು ಭಾಳ ಗಾಢವಾದ ನಿದ್ರೆ ಮಾಡ್ತಾ ಇದ್ದೀವಿ ಅಂತ ಅನ್ನಿಸ್ತದೆ ನಮಗಂದ್ರೆ ಇಲ್ಲ. ಆದರೆ ನಮ್ಮ ಮನಸ್ಸಿನಲ್ಲಿರುವಂಥ ಎಲ್ಲ ಭಾವಗಳು ಪೂರ್ತಿ ಲಯ ಆಗಬೇಕು, ಆದಾಗ ಅವಾಗ ನಿದ್ರೆ ಅಂತ ಅನಿಸ್ಕೊಳ್ಳೋದು. ಅಂದರೆ ನಿದ್ರೆ ಒಳಗೆ ಮನಸ್ಸಿಲ್ಲ. ನಮ್ಮ ಶರೀರಕ್ಕೆ ಎಷ್ಟೇ ದುಃಖ ಆಗಿದೆ, ಎಷ್ಟೇ ಒಂದು ನೋವಿದೆ ಅಂತಂದ್ರೂ ಕೂಡ ಈ ನಿದ್ರೆ ಒಳಗೆ ಆ ನೋವು ಕಂಡು ಬರ್ತದೆ ನಮಗೆ. ನಾವು ಅನುಭವಿಸ್ಬೇಕಾದಂಥವೇ ವಿಚಾರಗಳಿವು. ಯಾವುದೇ ಒಂದು ಶರೀರದ ದುಃಖ ಇರ್ಬೋದು, ಮನಸ್ಸಿನ ದುಃಖ ಇರ್ಬೋದು, ಸಂಸಾರ ದುಃಖ ಇರ್ಬೋದು, ಬೇರೆ ಯಾವುದೇ ದುಃಖ ಇರಲಿ, ಆದರೆ ನಿದ್ರೆ ಒಳಗೆ ಮರೆಯಾಗ್ತದೆ ನೋಡ್ರಿ. ಯಾಕಂದ್ರೆ ಅಲ್ಲಿ ಮನಸ್ಸಿಲ್ಲ. ಆ ಮನಸ್ಸು ಇವೆಲ್ಲವುಗಳನ್ನು ತೊಗೊಂಡು ನಮ್ಮ ದುಃಖ, ಕಷ್ಟ, ಸುಖ, ನೋವು, ನಲಿವು ಎಲ್ಲವುಗಳನ್ನು ತೊಗೊಂಡು ಅಡಿಗಿಬಿಟ್ಟಿರ್ತದೆ. ಅದು ಎಲ್ಲಿ ಅಡಿಗಿರ್ತದೆ? ಅಜ್ಞಾನದಲ್ಲಿ ಅಡಿಗಿರ್ತದೆ. ಅದು ಅಜ್ಞಾನದಲ್ಲಿ ಇವೆಲ್ಲ ಅಡ್ಕೊಂಡು ಹೆಂಗೆ ಕಳ್ಳರು ಅಡ್ಕೊಂಡು ಕೊಡ್ತಾರೆ ನೋಡ್ರಿ. ಯಾರಾದರೂ ಬಂದ್ರೆ, ಪೊಲೀಸರು ಬಂದ್ರೆ ಹಂಗಂತೇಳಿ ಅಡ್ಕೊಂಡು ಕೊಡ್ತಾರೆ. ಅದೇ ರೀತಿ ಕೂಡ ಈ ನಿದ್ರೆಯಲ್ಲಿ ಇವು ಇಂದ್ರಿಯಗಳು, ಮನಸ್ಸು, ಬುದ್ಧಿ ಇವೆಲ್ಲ ಏನಾಗಿರ್ತವೆ, ಎಲ್ಲ ಇಂದ್ರಿಯಗಳು ಶರೀರ ಮೊದಲು ಮಾಡಿಕೊಂಡು ಎಲ್ಲವೂ ಅಡಿಗಿಬಿಟ್ಟಿರ್ತವೆ. ಎಲ್ಲಿ? ಅಜ್ಞಾನದಲ್ಲಿ ಅಡಿಗಿರ್ತಾವೆ. ಈಗ ನಮ್ಮ ಕೆಲಸ ಏನು? ಅಜ್ಞಾನದಲ್ಲಿ ಅಡಿಗಿಬಿಟ್ಟಿದ್ದಾವೆ, ಮತ್ತೆ ಮುಂಜಾನೆ ಹುಟ್ಟುತ್ತಾವೆ. ಅದ್ರಂಗ ಇವನ್ನೆಲ್ಲ ಅಜ್ಞಾನ ರೂಪದಲ್ಲಿ ನೀವು ಹೋದೆ ಅಂದರೆ ಇವನ್ನ ಹಿಡ್ಕೊಂಡು ಮತ್ತೆ ಹುಟ್ಟುತ್ತಿದ್ದಿ. ವ್ಯತ್ಯಾಸ ಇಷ್ಟೇನೆ, ಇಲ್ಲೇ ಶಾಂಪಲ್ ನಮಗೆ. ಯಾವಾಗ ನಾವು ಮಲಗೋ ಸಂದರ್ಭದಲ್ಲಿ ಹಲವಾರು ನೋವುಗಳು ಇರ್ತಾವೆ, ಸುಖ ದುಃಖ ಎಲ್ಲನೂ ತುಂಬ್ಕೊಂಡಿರ್ತೀವಿ. ಇದು ಅದಕ್ಕೆ ಈ ಶರೀರ ಅನ್ನುವಂಥದ್ದು ಒಂದು ಬಂಡಿ ಇದ್ದಂಗೆ. ಶರೀರ ಅನ್ನುವಂಥದ್ದು ಒಂದು ಬಂಡಿ. ಈ ಶರೀರ ಕೂಡ ರಕ್ತ ಮಾಂಸಗಳಿಂದ ತುಂಬಿಕೊಂಡದ. ಸ್ಥೂಲವಾಗಿ ನೋಡಿದರೆ ಈ ರಕ್ತ ಮಾಂಸಗಳಿಂದ ತುಂಬಿಕೊಂಡಿರುವಂಥ ಶರೀರ ಇದು, ತುಂಬಿದ ಬಂಡಿದ್ದು. ವಿಚಾರ ಮಾಡಿದರೆ ಇದನ್ನು ಒತ್ಕೊಂಡು ತಿರುಗಾಡಬೇಕು. ಈ ಶರೀರ ಒಂದು ಬಂಡಿ ಥರ. ಮತ್ತು ಇದರ ಸೂಕ್ಷ್ಮ ಶರೀರ ಒಂದು ಐತಲ್ಲ, ಅದರಲ್ಲಿ ಹಲವಾರು ಮನಸ್ಸಿನ ಒಂದು ಕಾಮ ಕ್ರೋಧಾದಿಗಳು, ಅಷ್ಟಮದಗಳು, ಸುಖ ದುಃಖ ಎಲ್ಲನೇ ಆ ಸೂಕ್ಷ್ಮ ರೋಗದ ಇಲ್ಲೇ ಇದೇ ಬಂಡಿಯಲ್ಲೇ ತುಂಬ್ಯದ. ಅದನ್ನು ಕೂಡ ಅದಕ್ಕೆ ಇವನ್ನೆಲ್ಲ ಇವೇನಾಗಿರ್ತಾವ, ಎಲ್ಲ ನಿದ್ರೆ ಒಳಗೆ ಅಜ್ಞಾನದಲ್ಲಿ ಅಡಿಗಿಬಿಡ್ತಾವೆ, ಅವಿದ್ಯೆಯಲ್ಲಿ ಅಡಿಗಿಬಿಡ್ತಾವೆ. ಅವಿದ್ಯೆ ಹಂಗೆ ಕುಂತದ ಇಟ್ಕೊಂಡು ಗಟ್ಟಿಯಾಗಿ ಹಿಡ್ಕೊಂಡು ಕುಂತದ. ಅದೇ ನಮಗೆ ಮತ್ತೆ ತಿರ್ಗಾ ಹುಟ್ಟೋದಕ್ಕೆ ಸಾಯೋದಕ್ಕೆ ಇದೇ ಒಂದು ಬೀಜ ಆಗಿಬಿಡ್ತದಲ್ಲಿ. ಅದಕ್ಕೆ ಈಗೇನಾಗ್ಯದ ಅಂತಂದರೆ ಇದೆಲ್ಲ ನಷ್ಟ, ಅಜ್ಞಾನ ಅನ್ನುವಂಥದ್ದು ನಷ್ಟ ಆಗಬೇಕಾಗ್ಯದ. ಅಜ್ಞಾನದಲ್ಲಿ ನೀವೆಲ್ಲ ಅಡ್ಕೊಂಡು ಕುಂತಾವೆ ನೋಡ್ರಿ. ಅಜ್ಞಾನ ಅವಿದ್ಯೆಯಲ್ಲೇ ಎಲ್ಲ ಅಡ್ಕೊಂಡು ಕುಂತು ಬಿಟ್ಟಿದ್ದಾವೆ. ಯಾವಾಗ ಅವಿದ್ಯೆ ಅನ್ನುವಂಥದ್ದು ನಾವು ಒಡೆದು ಹಾಕಿಬಿಟ್ಟಿವಿ ಅಂದ್ರೆ ಮುಗೀತು, ಎಲ್ಲನೂ ಹೋಗ್ಬಿಟ್ಟು ಧನ್ನಂತ. ಅದಕ್ಕೆ ಇಲ್ಲಿ ಹೇಳ್ತಾರೆ, ಮೊದಲ ಗಡಿಗೆ ಅಡಕಲ್ ಸಂಧಿ ಗಡಿಗೆಗಳು ಇರ್ತಾವೆ ನೋಡ್ರಿ, ಒಂದ್ರ ಮೇಲೆ ಇಟ್ಟಿರ್ತಾರೆ ನೋಡ್ರಿ. ಕಾಳು ಕಡಿ ಹಾಕಿಬಿಟ್ಟು ಹಳ್ಳಿಯಾಗೆಲ್ಲ ಇಟ್ಟಿರ್ತಾರೆ ನೋಡ್ರಿ. ಅವಾಗ ಏನಾಗ್ತದೆ, ನಾವು ಮ್ಯಾಲೆ ಒಂದು ಹೊಡ್ಕೊಂಬರೋದಲ್ಲ,
ಒಂದು ಕೆಳಗಡೆ ಒಂದಕ್ಕೆ ಹೊಡೆದು ಬಿಟ್ರೆ ಎಲ್ಲ ಗಡಿಗೆ ಧನ್ನತ ಬಿದ್ದು ಒಂದೇ ಸಲಕ ಬಿದ್ದು ಹೋಗ್ತಾವೆ, ಒಂದೇ ಹೊಡೆತಕ್ಕೆ. ಅದಕ್ಕೆ ನಾವು ಮಾಡುವಂಥ ಕೆಲಸ ಹೆಂಗದಂದ್ರೆ ಅವಿದ್ಯೆ ಅನ್ನುವಂಥದ್ದೇ ತೆಗೆದು ಹಾಕಿಬಿಟ್ರೆ ಅವಿದ್ಯೆಯಲ್ಲಿ ಏನು ಇವೆಲ್ಲ ಸೇರ್ಯಾವಲ್ಲ ಅವೆಲ್ಲ ನಾಶ ಆಗಿಬಿಡ್ತಾವೆ, ಮುಗಿದೋಯ್ತು ಕತೆ. ಅದಕ್ಕೆ ಆ ಕೆಲಸ ಇಲ್ಲಿದು, ಅವಿದ್ಯೆ ಅನ್ನುವಂಥದ್ದನ್ನು ನಾವು ಹೊಡೆದಾಕುವಂಥದ್ದು. ಅದಕ್ಕೆ ಈ ಮನಸ್ಸು, ಬುದ್ಧಿ, ಚಿತ್ತು, ಅಹಂಕಾರ ಎಲ್ಲ ಅಡಗ್ತಾವೆ. ಎಲ್ಲಿ ಅಡಗ್ತಾವಪ್ಪ ನಿದ್ರೆ ಒಳಗಂದ್ರೆ ಅವಿದ್ಯೆಯಲ್ಲಿ ಅಡಗಿರ್ತಾವೆ, ಮತ್ತೆ ಹುಡ್ತಾವೆ. ಅದಕ್ಕೆ ಇವನ್ನೆಲ್ಲ ನಷ್ಟ ಮಾಡ್ಕೊಡ್ಬೇಕೀಗ, ಇವನ್ನೆಲ್ಲ ನಷ್ಟ ಮಾಡುವಂಥದ್ದು. ಅದಕ್ಕೆ ಈ ಮನಸ್ಸನ್ನು ಲಯ ಮಾಡುವಂಥದ್ದು. ಹೆಂಗೆ ಮನಸ್ಸನ್ನು ಲಯ ಅಂದಾಗ ಹೇಳ್ತಾರೆ. ಯಾಕಂತಾರೆ ಇವೆಲ್ಲ ತಿಳ್ಕೊಂಡು ವಿಚಾರ ಮಾಡಿದಾಗ ಇದು ಮನಸ್ಸಿನಿಂದನೇ ಹಲವಾರು ದುಃಖಗಳು ಅದಾವೆ. ಈ ಮನಸ್ಸಿರಲಿಲ್ಲ ಅಂದ್ರೆ ಮುಗಿದೋಯ್ತಲ್ಲ. ಎಲ್ಲದಕ್ಕೂ ಕಾರಣ ಆಗಿರುವಂಥ, ವ್ಯವಹಾರಕ್ಕೆ ಕಾರಣ ಆಗಿರುವಂಥದ್ದು, ಮೋಹಕ್ಕೆ ಕಾರಣ ಆಗಿರುತ್ತೆ. ಈಗ ಮನಸ್ಸಿನ ಮಕ್ಕಳು ಕಾಮ, ಕ್ರೋಧ, ಮದ, ಮೋಹ, ಮಾತ್ಸರ್ಯ ಇವೆಲ್ಲ ಅಷ್ಟಮದಗಳಾಗಿರ್ಬೋದು, ಈ ಶರೀರ ನಂದು ಅನ್ನುವಂಥದ್ದಾಗಿರ್ಬೋದು, ಈ ಜಗತ್ತಿನ ಎಲ್ಲ ವ್ಯವಹಾರಗಳು ಮಾಡುವಂಥದ್ದು ಇದೇ ಮನಸ್ಸೇ. ಇದು ಹೆಂಗದ ಅಂತಂದ್ರೆ ಸುಖ ದುಃಖ ಬಂಧ ಮೋಕ್ಷಗಳಿಗೆ ಕಾರಣ ಆಗಿರುವಂಥದ್ದು ಇದೇ ಮನಸ್ಸು. ಮತ್ತು ಇದನ್ನು ಚಂದ ಸ್ವಲ್ಪ ಹಿಡ್ಕೊಂಡು ಗುರುವಾಕ್ಯಕ್ಕೆ ಹಾಕಿ ಇದನ್ನು ಬಂಧಿಸ್ಕೊಂಡು ಇದಕ್ಕೆ ಚಂದ ಹೇಳ್ಕೊಂಡಾದ್ರೆ ಈ ಮನಸ್ಸು ಲಯ ಆಯಿತು ಅಂತಂದಾಗ ಆನಂದನೇ ನಿನಗೆ. ಮುಖ್ಯವಾಗಿ ಈ ಮನಸ್ಸು ಲಯ ಆಗಬೇಕಾಗ್ಯದ. ಅದಕ್ಕೆ ಈ ಯಾವ ನಿದ್ರೆ ಒಳಗೆ ಲಯ ಆದಾಗ ಅಲ್ಲಿ ಸುಖ, ನಮಗೆ ದುಃಖ ಏನೇನು ಕಾಣಂಗಿಲ್ಲ ನೋಡ್ರಿ. ನಿದ್ರೆ ಒಳಗೆ ಮನಸ್ಸು ಲಯ ಆಗಿರ್ತದೆ. ಅವಾಗ ನಮ್ಗೆ ಯಾವುದು ದುಃಖನೂ ಇಲ್ಲ, ಸುಖನೂ ಇಲ್ಲ, ಯಾವ ಥರ ನೋವುಗಳು ಇಲ್ಲ. ಅದ್ರಂಗೆ ಜಾಗ್ರತೆ ಏನು ಈಗ ಇದ್ದೀಯಲ್ಲ, ಈ ಗುರುವಾಕ್ಯಗಳು ಏನು ಕೆಲಸ ಮಾಡ್ತಾವಂದ್ರೆ ಈ ಮನಸ್ಸನ್ನು ನಿವೃತ್ತಿ ಅಂದರೆ ಲಯ ಮಾಡುವಂಥ ಕೆಲಸ ಆಗ್ತದೆ ಇಲ್ಲಿ. ಯಾವಾಗ ತಿಳ್ಕೊಂಡು ಗುರುವಾಕ್ಯವನ್ನು ತಿಳ್ಕೊಂಡು ಈ ಮನಸ್ಸನ್ನು ನೀ ಯಾವಾಗ ಲಯ ಮಾಡ್ಕೊಳ್ತಿದ್ದಿ, ನಿದ್ರಾ ಆನಂದ ಹೆಂಗಿತ್ತು ಹಂಗೆ ಆಗ್ತಿದ್ದಿ ನೀನು. ಇದು ಅದಕ್ಕೆ ದೊಡ್ಡ ಕೆಲಸ ಇದು ಸಾಮಾನ್ಯ ಕೆಲಸ ಅಲ್ಲ. ಇದು ನಷ್ಟ ಆಗ್ಬೇಕಾಗ್ಯದ. ಇದೆಲ್ಲ ಏನು ಅನಾತ್ಮ ಇರುವಂಥ ವರ್ಗಗಳು ಏನದಾವ ಇವೆಲ್ಲ ನಷ್ಟ ಆಗ್ಬೇಕಾಗ್ಯದ. ಹೆಂಗೆ ನಷ್ಟ ಆಗ್ಬೇಕು? ಬಡ್ದು ನಷ್ಟ ಆಗ್ತವೇನಂತಲ್ಲ, ಗುರುವಾಕ್ಯ ಕೇಳೋದ್ರಿಂದ ನಷ್ಟ ಆಗ್ತದೆ ಇದು. ಅದಕ್ಕೆ ದೊಡ್ಡ ಶಕ್ತಿ ಗುರುವಿನ ವಾಕ್ಯದಲ್ಲಿ. ಅದಕ್ಕೆ ಅಮೃತ ಅಂತ ಶ್ರೀ ಗುರು ವಚನದಿಂದ ಅಧಿಕ ಸುದೆ ಉಂಟೆ ಅಂತ ಯಾಕೆ ಕೇಳಿದಾರೆ ಅಂದ್ರೆ ಆ ವಚನದಾಗೆ ಈ ಒಂದು ಎಲ್ಲವನ್ನ ವಿದ್ಯೆಯನ್ನು ನಾಶ ಮಾಡುವಂಥ ಶಕ್ತಿ ಗುರುವಚನದಲ್ಲೇ ಐತೆ. ಇವೆಲ್ಲ ನಷ್ಟ ಆಗ್ತವೆ. ನಾವು ನೋಡ್ರಿ ಒಂದು ವಿಚಾರ ಕೇಳಿದಾಗ, ಗುರುವಾಕ್ಯ ಕೇಳಿದಾಗ ಈ ಶರೀರ ನಾನು ಅಲ್ಲ ಅನ್ನುವಂಥದ್ದು ವಿಚಾರ ಮಾಡಕತ್ತಿ ಬಿಡ್ತೀವಿ ನಾವು. ಹೌದಲ್ಲಪ್ಪ ಅಂತ ಅಲ್ಲ. ಈ ಮನಸ್ಸು, ಬುದ್ಧಿ, ಚಿತ್ತು, ಅಹಂಕಾರ ಇವೆಲ್ಲ ಏನಾಗ್ತಾವ ಅಂತಂದ್ರೆ ಇವೆಲ್ಲ ಉರ್ದು ಬೀಜ ಆದಂಗೆ ಆಗಬೇಕು. ಸದ್ಗುರುವಿನ ವಾಕ್ಯ ಕೇಳಿದಾಗ ಇವೆಲ್ಲ ಉರ್ದು ಬೀಜ ಆಗಿಬಿಡ್ತಾವೆ. ಹಾಗಾಗಿ ಇಲ್ಲೇನಾಗ್ತದೆ, ಇವೆಲ್ಲ ಮನಸ್ಸನ್ನು ತಡೆಯೋದ್ರಿಂದ ಏನಾಗ್ತದೆ, ದುಃಖಗಳು ನಿವೃತ್ತಿ ಆಗ್ತದೆ. ಮನಸ್ಸನ್ನು ತಿಳ್ಕೊಳ್ಳುವಂಥದ್ದು. ಮತ್ತು ನಾವು ಇದನ್ನು ತಿಳ್ಕೊಳ್ಳಾರ್ದ ಇಲ್ಲರಿ ನಾವು ಮನಸ್ಸು ವೈರಾಗ್ಯ ಭಾವ ಮಾಡಿವಿ, ಆ ಕಡೆ ಮನಸ್ಸು ಹೋಗಂಗಿಲ್ಲ ನಮಗೆ. ಹಂಗಲ್ಲ. ಮನಸ್ಸು ನೀವು ಹೋದ್ರೂ ಕೂಡ ಅದರ ಆ ಒಂದು ವಿಷಯಗಳಲ್ಲಿ ಮನಸ್ಸು ಹೋಗಬಾರ್ದು. ನೀನು ಎಲ್ಲ ಏನು ಹೇಳ್ತಾರೆ ಅವರು, ಎಲ್ಲ ಸಂಪತ್ತಿನ ಮಧ್ಯೆ ಇರು, ಹೆಂಡತಿ ಮಕ್ಕಳ ಮಧ್ಯೆ ಇರು, ಎಲ್ಲ ಭೋಗಗಳ ಮಧ್ಯೆ ಇದ್ದರೂ ಕೂಡ ಆ ಮನಸ್ಸು ಅಲ್ಲಿ ಹೋಗಬಾರ್ದು. ಆ ರೀತಿ ಮಾಡ್ಕೊಳ್ಳೋದು, ಬೆರಿಬಾರ್ದು. ಯಾವಾಗ ಆ ಮನಸ್ಸು ಬೆರಿಬಾರ್ದು ಅಂತಂದಾಗ ಮನಸ್ಸು ಹೋಗ್ಲಾರ್ದಕ್ಕೆ ಅದಕ್ಕೆ ಮನಸ್ಸಿಗೆ ನಾವು ಸಂಸ್ಕಾರ ಕೊಡಬೇಕು. ಆ ಗುರುವಾಕ್ಯವನ್ನು ಹೇಳಿ ಅದ್ರ ಪ್ರಕಾರ ಏನೈತೆ ಜಗತ್ತಿನೊಳಗೆ ಏನೈತೆ ಎಲ್ಲ ಕ್ಷಣಿಕವಾಗಿರುವಂಥದ್ದು ಏನೂ ಇಲ್ಲ. ಇಲ್ಲಿ ಬರೀ ಸುಖ ಕಂಡಂಗೆ ಆಗ್ತದೆ. ಆದರೆ ಎಷ್ಟು ಸುಖ ನಾವು ಹೇಳ್ತೀವಲ್ಲ, ಊಟ ಮಾಡೋದಕ್ಕಿಂತ ಮೊದಲು ಆಹಾರ ಇರ್ತದೆ. ಊಟ ಮಾಡ್ತೀವಿ, ಒಳಗೆ ಹೋದ್ರೆ ಈ ಮೊದಲ ಆಹಾರ ಅದ್ರ ರುಚಿ ನಮ್ಗೆ ಗೊತ್ತಿಲ್ಲ. ಆಯಿತಾ? ಬಾಯಿಗೆ ಇಟ್ಕೊಂಡಾಗ ಮಾತ್ರ ರುಚಿ ಅನ್ನಿಸ್ತದೆ. ಒಳಗೆ ಹೋದ್ಮೇಲೆ ರುಚಿ ಇಲ್ಲ. ಮೊದಲನೇ ಇಲ್ಲ, ಒಳಗೆ ಹೋದ್ಮೇಲೂ ಇಲ್ಲ, ಬಾಯಿಗೆ ಮಾತ್ರ ರುಚಿ ಕಾಣಿಸ್ತದೆ. ಅದ್ರಂಗೆ ಈ ವಿಷಯಾದಿಗಳು ಸುಖ ಅಷ್ಟೇ, ಸ್ವಲ್ಪ ತೋರ್ದಂಗೆ ಆಗೋದು ಅಷ್ಟೇ. ಮೊದಲನೇ ಅದಿಲ್ಲ. ಮೊದಲಾರ ಊಟ ಮಾಡಿದ ಮುಂದೆ ಇಟ್ಕೊಂಡು ಕುಂತಿರ್ತೀವಿ, ಅದು ರುಚಿ ನಮ್ಗೆ ಗೊತ್ತಾಗ್ಯದನು ಇಲ್ಲ. ಅದನ್ನು ತಿಂದೀವಿ, ಬಾಯಿಗೆ ಇಟ್ಕೊಂಡಿವಿ, ತಿಂದೀವಿ ಅಲ್ಲ, ತಿಂದಾಗ ಮಾತ್ರ ರುಚಿ ಅನ್ನಿಸ್ತು. ಅದನ್ನು ನುಂಗಿದೀವಿ ಒಳಗಡೆ, ಹೌದಲ್ಲ? ಒಳಗೆ ಹೋದ್ಮೇಲೂ ರುಚಿ ಇಲ್ಲ, ಹೊರಗಡೆ ಇದ್ದಾಗೂ ರುಚಿ ಇಲ್ಲ, ನಡು ಮಾತ್ರ ತಟಕ್ಕೆ ರುಚಿ ತೋರಿಸ್ದಂಗೆ ಆಯಿತು. ಅದಕ್ಕೆ ಇದು ಕೂಡ ಹಾಗೇನೆ. ಇದನ್ನು ತಿಳ್ಕೊಂಡು ನಾವು ಮನಸ್ಸನ್ನು ಸಂಪೂರ್ಣವಾಗಿ ಯಾವಾಗ ಈ ಮನಸ್ಸನ್ನು ನಾವು ತಡಿತೀವಿ, ಅದರಿಂದ ಏನಾಗ್ತದೆ, ದುಃಖ ನಿವೃತ್ತಿ ಆಗ್ತದೆ.
ದುಃಖ ನಿವೃತ್ತಿ ಆಗೋದ್ರಿಂದ ಏನಾಯಿತು, ಮನಸ್ಸು ಲಯ ಆಯಿತು ಅಂದಾಗ ಆನಂದ ಆಗ್ತದೆ. ಅದರಿಂದ ಸುಖ ದುಃಖ ಬಂದ ಮೋಕ್ಷಗಳಿಗೆ ಮನಸ್ಸೇ ಕಾರಣ ಆಗಿರುವಂಥದ್ದು. ಅದರಿಂದ ಈ ಮನದ ನಿಗ್ರಹ ಮಾಡುವಂಥದ್ದು ಭಾಳ ಮುಖ್ಯವಾಗಿರುವಂಥದ್ದು. ಈ ಮನಸ್ಸನ್ನು ನಿಗ್ರಹ ಮಾಡುವಂಥದ್ದು ಭಾಳ ಮುಖ್ಯವಾಗಿರುವಂಥದ್ದು ಐತೆ. ಇದು ಭಾಳಷ್ಟು ಮುಮುಕ್ಷಿಗೆ ಯೋಗ್ಯವಾಗಿರುವಂಥದ್ದು ಅಂತ ಇದು ಅದ್ಭುತವಾಗಿ ಅವ್ರು ಹೇಳಿದ್ದಾರೆ. ನಾವು ಮತ್ತೆ ನಾಳೆ ಇನ್ನೂ ಭಾಳಷ್ಟು ವಿಷಯಗಳನ್ನು ಹೇಳ್ತಾರೆ, ನೋಡೋಣ. ಇದನ್ನ ಇಟ್ಕೊಂಡು ನಾಳೆ 9ನೇ ನುಡಿಯಾದ ಮತ್ತು ಮುಂದಿನ ವಿಚಾರ ನಾಳೆ ಮಾತಾಡೋಣ. ಒಂದೆರಡು ಮತ್ತು ಗುರುಗಳ ಪಾದಕ್ಕೆ ಅರ್ಪಿಸಿ ಹರವು.